सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं बृहयमहममेयं ध्येयमाम्नायगेयं सदयमसदलेयं श्रीसहायं भजेयम् वेदव्यासगुणामासविद्याधीश सतां वश मान्निराशङ्गतक्लेशं कुर्वनाशं हरे निशम् विद्वदाद्यः समध्वोद्य प्रोद्यत्प्रद्योतनद्युतिः हृद्यो नवद्यो बुद्धिं मे दद्याच्छुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् यस्वानुभावमखिलश्रुतिसारमेकमध्यात्मदीपमतितितीर्षतान्तमोऽन्धम् संसारिणां करुणयाः पुराणगुह्यन्तं व्याससूनुमुपयामि गुरुं मुनीनाम् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे पात्रे धात्रे मनस्थात्रे विद्यादात्रे सदैव मे पित्रे मात्रे च मित्राय विश्वेशगुरवे नतिः श्रीमन्मध्वमहाचार्यपदपद्मैकसद्मनाम् अणूनां महताञ्चापि भवतात् करुणामयि हरिः ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेदः पूर्णानन्दो व्ययो यो गुरुरपि परमश्चिन्तयेतं महान्तम् स्वस्तिस्तु सदामशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्मादिनिखिलपुरुषार्थसाधनीभूते श्रीमद्भागवते महापुराणे अद्य कथाप्रारम्भे सति किंचित पूर्वकथानुवादः हरिः ओम। सूत ಪುರಾಣಿಕರು ಶೌನಕರನ್ನು ಕುರಿತು ವೇದವ್ಯಾಸದೇವರು ಶ್ರೀಮದ್ ಭಾಗವತದ ರಚನೆಯನ್ನ ಯಾಕೆ ಮಾಡಿದ್ದಾರೆ, ಅದರ ಹಿನ್ನೆಲೆಯನ್ನು ತಿಳಿಸಿ ನಂತರದಲ್ಲಿ ಪರೀಕ್ಷಿತ್ ರಾಜರ ಜನ್ಮ ವೃತ್ತಾಂತ ಆ ಸನ್ನಿವೇಶವನ್ನು ತಿಳಿಸ್ತಾ ಭೀಷ್ಮಾಚಾರ್ಯರ ನಿರ್ಯಾಣ, ಒಬ್ಬ ಜ್ಞಾನಿ ಯಾವ ರೀತಿಯಲ್ಲಿ ಉತ್ಕ್ರಮಣವನ್ನು ಹೊಂದುತ್ತಾರೆ, ಹುಟ್ಟಿದವರೆಲ್ಲ ಸಾಯಲೇಬೇಕು, ಆದರೆ ಮರಣದಲ್ಲಿ ವೈಶಿಷ್ಟ್ಯ, ಹೇಗೋ ಸಾಯೋದಲ್ಲ, ಭೀಷ್ಮಾಚಾರ್ಯರ ನಿರ್ಯಾಣ ಅಂತಂದರೆ ಎಷ್ಟು ಜನ ಬಂದಿದ್ದಾರೆ. ಸ್ವತಃ ಶ್ರೀಕೃಷ್ಣ ಅಲ್ಲಿಗೆ ಬಂದಿದ್ದಾನೆ, ಪಾಂಡವರು ಬಂದಿದ್ದಾರೆ, ವಾಯುದೇವರ ಅವತಾರ ಭೀಮಸೇನ ದೇವರು ಅಲ್ಲಿ ಉಪಸ್ಥಿತರಿದ್ದಾರೆ, ಅಲ್ಲಿ ವೇದವ್ಯಾಸದೇವರು ಪರಶುರಾಮ ದೇವರು ಬಂದಿದ್ದಾರೆ, ಪರಮಾತ್ಮನೇ 3 ರೂಪದಿಂದ ಉಪಸ್ಥಿತನಿದ್ದಾನೆ, ಅನೇಕ ಜನ ಋಷಿಗಳು ಜ್ಞಾನಿಗಳೆಲ್ಲ ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಭಗವದ್ ಗುಣಗಾನವನ್ನು ಮಾಡ್ತಾ ಕೊನೆಗೆ ಕಣ್ಣು ಮುಚ್ಚಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಪ್ರಾಣ ಕಳೆದುಕೊಳ್ಳುವಂತಹ ಒಂದು ಈ ಯೋಗ, ಇದೊಂದು ದೊಡ್ಡ ಭಾಗ್ಯ.
ಈ ಭಾಗ್ಯ ಸುಲಭವಾಗಿ ಸಿಗೋದಲ್ಲ. ಅದಕ್ಕೆ ತಪಸ್ಸು ಬೇಕು, ಭಗವಂತನಲ್ಲಿ ಭಕ್ತಿ ಬೇಕು. ಅವರಿದ್ದದ್ದು ದುರ್ಯೋಧನನ ಪಕ್ಷದಲ್ಲಿ ಆಗಿರಬಹುದು, ಆದರೆ ಅವರಿಗೆ ಒಲವಿದ್ದದ್ದು ಕೃಷ್ಣನಲ್ಲಿ, ಪಾಂಡವರಲ್ಲಿ. ಅನಿವಾರ್ಯವಾಗಿ ಯಾವುದೋ ಒಂದು ಕಟ್ಟುಪಾಡಿಗೆ ಅವರೇ ಹಾಕಿಕೊಂಡಿರುವಂತಹ ಪ್ರತಿಜ್ಞೆಗೆ ಅದಕ್ಕೆ ಅನುಗುಣವಾಗಿ ಅವರು ಕುರುಪಕ್ಷದಲ್ಲಿದ್ದರೂ ಕೂಡ ಅವರು ಪಾಂಡವ ಪಕ್ಷಪಾತಿಗಳೇ, ಕೃಷ್ಣ ಭಕ್ತರೇ. ಹೀಗಾಗಿ ಆ ಕೃಷ್ಣನ ಭಕ್ತಿ, ಅವರು ಮಾಡಿದ ಜ್ಞಾನ ಸಂಪಾದನೆ, ಪ್ರಾಮಾಣಿಕ ಜೀವನ, ಅದರ ಫಲವಾಗಿ ಶ್ರೀಕೃಷ್ಣ ಅವರ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಜೊತೆಯಲ್ಲಿದ್ದು ಅವರಿಂದ ವಿಷ್ಣು ಸಹಸ್ರನಾಮಾದಿ ದಿವ್ಯ ತತ್ವಗಳ ಉಪದೇಶವನ್ನು ಮಾಡಿಸಿ ಅವರ ಪ್ರಾಣೋತ್ಕ್ರಮಣ ಆಗುವಂತೆ ಮಾಡಿದ ಅನ್ನುವ ಪ್ರಸಂಗದ ಚಿಂತನೆಯನ್ನು ನಾವು ಹಿಂದಿನ ಕಥಾಭಾಗದಲ್ಲಿ ಚಿಂತಿಸಿದ್ದೇವೆ. ಹೀಗೆ ಭೀಷ್ಮಾಚಾರ್ಯರ ನಿರ್ಯಾಣದ ನಂತರದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದ್ವಾರಕೆಯನ್ನು ಬಿಟ್ಟು ಬಹಳ ಸಮಯ ಆಯಿತು, ನಾನಿನ್ನ ದ್ವಾರಕೆಗೆ ಹೋಗಿ ಬರಬೇಕು ಅಂತ ಕೃಷ್ಣ ಹೇಳಿದಾಗ ಕೃಷ್ಣನನ್ನು ಕಳಿಸಿಕೊಡೋದು ಬಹಳ ಕಷ್ಟ ಆಗುತ್ತೆ. ಕೃಷ್ಣ ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅಂತನೋ ಬಲವಾದ ಹಂಬಲ ಈ ಪಾಂಡವರಿಗೆ. ಆದರೆ ಅನಿವಾರ್ಯ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಒಂದು ನಿಮಿತ್ತದಿಂದ ಕೃಷ್ಣನನ್ನು ಕರೆಸ್ತಾ ಇದ್ರು, ಮತ್ತೆ ಕೃಷ್ಣ ಜೊತೆಗೇ ಇರುವಂತೆ ಮಾಡ್ತಾ ಇದ್ರು. ಈಗ ಕೃಷ್ಣ ಹೊರಟು ನಿಂತಾಗ ಅವರೆಲ್ಲರೂ ಕೂಡ ಅವನನ್ನು ಬೀಳಕೊಡ್ತಾ ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಹಸ್ತಿನಾವತಿಯ ಜನರು ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಅವನು 106 ವರ್ಷದ ತರುಣ. ಅವನು ಹೊರಟು ನಿಂತಾಗ ಅವನು ಈಗಲೂ ತರುಣನೇ. ಅವನನ್ನು ನೋಡೋದಕ್ಕೆ ಒಂದು ಸೌಂದರ್ಯ, ಅವನಲ್ಲಿರುವ ಸೌಂದರ್ಯ, ಅವನ ಆಕರ್ಷಣೆ, ಅವನ ವರ್ಚಸ್ಸು, ಅವನ ಲೋಕೋಪಕಾರಕ ಕ್ರಿಯೆಗಳು, ಅವನ ತಂತ್ರ, ಅವನ ರಾಜನೀತಿ, ಒಬ್ಬೊಬ್ಬರಿಗೆ ಒಂದೊಂದರ ಅನುಸಂಧಾನ ಬರುತ್ತೆ. ಎಲ್ಲರೂ ಒಂದೇ ರೀತಿಯಲ್ಲಿ ಕೃಷ್ಣನನ್ನು ನೋಡಲ್ಲ. ಕೃಷ್ಣನನ್ನು ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯ ಅವನ ಗುಣಗಳನ್ನು ಅವರು ಕಾಣ್ತಾ ಇದ್ದಾರೆ. ಆ ರೀತಿಯಲ್ಲಿ ನೋಡ್ತಾ ಅವನನ್ನು ಬೀಳಿಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಎಲ್ಲ ಕಡೆಯಲ್ಲಿ ನಿಂತು ಅವನನ್ನು ನೋಡ್ತಾ ಇದ್ದಾರೆ. ಎಲ್ಲ ಬೀದಿಗಳೂ ಕೂಡ ತುಂಬಿ ಹೋಗಿವೆ. ಕೃಷ್ಣ ಹೊರಟು ನಿಂತಿದ್ದಾನೆ, ನಾವು ನೋಡಬೇಕು, ಆ ಸಂಭ್ರಮ, ಕೃಷ್ಣನನ್ನು ನೋಡಬೇಕು ಅಂತ. ಆ ಸಂಭ್ರಮದಲ್ಲಿ ಹಸ್ತಿನಾವತಿಯ ರಾಜ ಬೀದಿಗಳೆಲ್ಲವೂ ಕೂಡ ತುಂಬಿವೆ. ಕೃಷ್ಣ ಹೊರಟಿದ್ದಾನೆ. ಉದ್ಧವ ಸಾತ್ಯಕಿಶ್ಚೈವ ವ್ಯಜನೆ ಪರಮಾದ್ಭುತೆ ಅವಕೀರ್ಯಮಾಣೆ ಕುಸುಮೈರೇಜೆ ಮಧುಪತಿ ಪಥಿ. ಎಡಕ್ಕೆ ಬಲಕ್ಕೆ ಉದ್ಧವ ಸಾತ್ಯಕಿ ಅವರು ಗಾಳಿ ಹಾಕ್ತಾ ಇದ್ದಾರಂತೆ. ಆಮೇಲೆ ಕೈಯಲ್ಲಿ ರತ್ನದಂಡವನ್ನು ಸ್ವತಃ ಅರ್ಜುನ ಹಿಡಿದುಕೊಂಡಿದ್ದಾನೆ. ಎಲ್ಲ ಕಡೆಯಲ್ಲಿಯೂ ಕೂಡ ಬ್ರಾಹ್ಮಣರು ವೇದಘೋಷಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಶ್ರೀಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದಾನೆ. ದ್ವಾರಕಾಪಟ್ಟಣಕ್ಕೆ ಹೋದರೆ ಅಲ್ಲಿ ಅದ್ಧೂರಿಯ ಸ್ವಾಗತ. ಕೃಷ್ಣನನ್ನು ಬಹಳ ಸಂಭ್ರಮದಿಂದ ಅವರೆಲ್ಲರೂ ಕೂಡ ಸ್ವಾಗತಿಸಿಕೊಳ್ಳುತ್ತಾರೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ. ಕೃಷ್ಣ ಅವನು ದ್ವಾರಕಾಪಟ್ಟಣ ಪ್ರವೇಶ ಮಾಡ್ತಾ ಅವನು ಶಂಖನಾದವನ್ನು ಮಾಡ್ತಾನೆ. ಅವನ ಶಂಖಧ್ವನಿಯನ್ನು ಕೇಳ್ತಾ ಇದ್ದಂತೆಯೇ ಎಲ್ಲರಲ್ಲಿ ಒಂದು ಚೈತನ್ಯ ಮೂಡ್ತಾ ಇದೆ. ಕೃಷ್ಣ ಬಂದಿದ್ದಾನೆ. ತಕ್ಷಣದಲ್ಲಿ ಎಲ್ಲ ಅವನ ಸ್ವಾಗತಕ್ಕೆ ಸಿದ್ಧತೆಯಾಗಿದೆ. ಆನೆ, ಕುದುರೆಗಳು ಎಲ್ಲರೂ ಕೂಡ ಸಿಂಗರಿಸಿಕೊಂಡು ಬಂದಿದ್ದಾರೆ. ಕೃಷ್ಣನನ್ನು ಸ್ವಾಗತಿಸ್ತಾ ಇದ್ದಾರೆ. ರಾಜಬೀದಿಗಳಿಂದ ಕೃಷ್ಣ ಬರ್ತಾ ಇದ್ದಾನೆ. ಎಲ್ಲರೂ ತಲೆಬಾಗುತ್ತಾ ಇದ್ದಾರೆ. ನತಾಸ್ಮತೇನಾಥ ಸದಾಂಘ್ರಿ ಪಂಕಜಂ ವಿರಿಂಚ ವೈರಿಂಚ ಸುರೇಂದ್ರ ವಂದಿತಂ ಪರಾಯಣಂ ಕ್ಷೇಮಮಿಹೇಚ್ಛತಾಂ ಪರಂ ನಯತ್ರ ಕಾಲಃ ಪ್ರಭವೇತ್ ಪರಪ್ರಭು. ನಿನ್ನ ಪಾದಕಮಲಗಳಿಗೆ ನಾವು ಎರಗುತ್ತಾ ಇದ್ದೇವೆ. ದ್ವಾರಕೆಯ ಎಲ್ಲ ಜನತೆ ಕೃಷ್ಣನನ್ನು ಕೊಂಡಾಡ್ತಾ ಇದೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಮೊದಲಾದ ಎಲ್ಲರೂ ಯಾವ ಪಾದಗಳಿಗೆ ಎರಗುತ್ತಾ ಇದ್ದಾರೆ, ಆ ಶ್ರೀಕೃಷ್ಣನ ಪಾದ ದರ್ಶನ, ಅವನಿಗೆ ನಮಸ್ಕಾರವೇ ನಮ್ಮ ದೊಡ್ಡ ಸೌಭಾಗ್ಯ. ಈ ಪಾದಗಳಿಗೆ ನಾವು ಎರಗುತ್ತಾ ಇದ್ದೇವೆ. ನಿನ್ನ ದರ್ಶನ, ನಿನ್ನ ಅವಲೋಕನ ನಮ್ಮ ಸಂಸಾರ ಬಂಧನವನ್ನೇ ಕಳೀತಾ ಇದೆ ಅಂತ ಆ ದ್ವಾರಕೆಯ ಜನ ಹೇಳ್ತಾ ಇದ್ದಾರೆ. ಅನಿಸುತ್ತೆ ಅವನು ಕೃಷ್ಣ ದ್ವಾರಕೆಯವನು, ದ್ವಾರಕೆಯ ನಿರ್ಮಾಣ ಮಾಡಿದವನು ಅವನು.
ಅಲ್ಲಿಯ ಜನ ಯಾವಾಗಲೂ ಕೃಷ್ಣನನ್ನು ನೋಡಿದ್ದಾರೆ. ಪರವೂರಿನಲ್ಲಿದ್ದವರಿಗೆ ಕೃಷ್ಣ ಹೊಸಬ, ಅವನನ್ನು ನೋಡೋದು ಆಶ್ಚರ್ಯಕರ. ಆದರೆ ಅದೇ ಊರಿನಲ್ಲಿದ್ದವರಿಗೆ ಅದೇನು ದೊಡ್ಡ ವಿಷಯ ಅಲ್ಲಲ್ಲ ಅಂತ ಅನಿಸುತ್ತೆ. ಒಬ್ಬ ದೊಡ್ಡ ವ್ಯಕ್ತಿಯೂ ಕೂಡ ಅವರ ಮನೆಯವರಿಗೆ ಸಾಮಾನ್ಯನೇ ಆಗಿರುತ್ತಾರೆ. ಹೀಗಾಗಿ ಕೃಷ್ಣನ ಮಡದಿಯರಿಗೆ, ದ್ವಾರಕೆಯ ಜನರಿಗೆ ಕೃಷ್ಣ ಏನು ಹೊಸಬನಲ್ಲಲ್ಲ ಅಂತಂದರೆ ಹೇಳ್ತಾರೆ, ನವಂ ನವಂ. ಕೃಷ್ಣ ದಿನನಿತ್ಯವೂ ಹೊಸದಾಗಿ ಕಾಣಿಸ್ತಾ ಇದ್ದಾನೆ. ನಿನ್ನೆ ನೋಡಿದಂತೆ ಇವತ್ತು ಕೃಷ್ಣ ಇಲ್ಲ, ಮತ್ತೆ ಹೊಸತನ ಕಾಣಿಸ್ತಾ ಇದೆ, ಹೊಸ ಚೈತನ್ಯ ಕಾಣಿಸ್ತಾ ಇದೆ. ಮನುಷ್ಯರಲ್ಲಿ ಹೇಗೆ ಅಂತಂದರೆ ದಿನನಿತ್ಯ ಕಳೆದಂತೆ ಹಳೆತನ ಅನುಭವ ಬರುತ್ತೆ. ಒಂದು ಕಥೆ ದೇವಲೋಕದಲ್ಲಿ ಭಾರಿ ಚರ್ಚೆ ಆಯಿತಂತೆ. ಗಂಧರ್ವರೆಲ್ಲ ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಸುಂದರರು ಯಾರು ಅಂತ. ಲೋಕದಲ್ಲೇ 3 ಲೋಕಗಳಲ್ಲೇ ಸುಂದರರು ಯಾರು ಅಂತ ಒಂದು ಚರ್ಚೆ ನಡೀತಂತೆ. 3 ಲೋಕಗಳಲ್ಲೇ ಸುಂದರರು ಅಂತಂದರೆ ದೇವತೆಗಳೇ ಆಗಬೇಕು, ಅದರಲ್ಲೂ ಗಂಧರ್ವರು ಬಹಳ ಸುಂದರ. ಹೀಗಾಗಿ ನಾವೇ ಸುಂದರರು, ನಮ್ಮಲ್ಲಿ ಯಾರನ್ನಾದರೂ ಹೇಳ್ತಾರೆ ಅಂತ ಪರಸ್ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಸುಂದರ, ನೀನು ಸುಂದರ ಅಂತನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನಾರದರು ಬಂದಿರತ್ತೆ. ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ನಾರದರೆ, ನಿಮ್ಮ ಹತ್ರ ನಾವೊಂದು ವಿಷಯ ಕೇಳಬೇಕಾಗಿತ್ತು. ಏನು ಶಾಸ್ತ್ರ ವಿಷಯ ಕೇಳ್ತಾರೋ, ಏನು ಭಗವದ್ ವಿಷಯ ಕೇಳ್ತಾರೋ ಅಂತಂದರೆ, ಆವಾಗ ಗಂಧರ್ವರಂತಾರಂತೆ, ಸ್ವಾಮಿ ತಾವು ತ್ರಿಲೋಕ ಸಂಚಾರ ಮಾಡಿದವರು, ನಿಮಗೆಲ್ಲ ಗೊತ್ತಿರುತ್ತದೆ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ, 3 ಲೋಕಗಳಲ್ಲಿ ಅತ್ಯಂತ ಸುಂದರರು ಯಾರು ಹೇಳಿ ಅಂತ. ಅದಕ್ಕೆ ನಾರದರು ಹೇಳಿದರು, ಪುರೂರವನಷ್ಟು ಸುಂದರನನ್ನು ನಾ ಯಾರನ್ನು ನೋಡಲಿಲ್ಲ ಅಂತಂದು. ಇವರು ಒಮ್ಮೆಲೆ ಆಶ್ಚರ್ಯ ಆಯಿತು ಇವರಿಗೆ. ಪುರೂರವ ರಾಜ ನಮ್ಮಲ್ಲೇ ಯಾರನ್ನೋ ಹೇಳ್ತಾರೆ ಅಂತಂದರೆ ಇವರು ಯಾರೋ ಮನುಷ್ಯರನ್ನು ಹೇಳ್ತಾ ಇದ್ದಾರೆ. ಪುರೂರವ ರಾಜನಷ್ಟು ಸುಂದರ ಯಾರು ಇಲ್ಲ ಅಂತ ಹುಬ್ಬ ಹಾರಿಸಿದ್ರಂತು. ಸರಿ, ಏನೇ ಆಗಲಿ, ಹೋಗಿ ನೋಡ್ಕೊಂಡು ಬರೋಣ. ನಾರದರ ಬಾಯಲ್ಲಿ ಅವನ ಸೌಂದರ್ಯದ ವರ್ಣನೆ ಬಂದಿದೆ ಅಂತಂದರೆ ಎಷ್ಟು ಸುಂದರ ಆಗಿರಲಿಕ್ಕಿಲ್ಲ, ಅವನೊಮ್ಮೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಆ ಗಂಧರ್ವರಿಗೆ ಅನ್ನಿಸ್ತಂತೆ. ಆ ಗಂಧರ್ವರು ಬಂದರು, ಪುರೂರವ ರಾಜನ ನೋಡಬೇಕು ಅಂತ ಬಂದಿರಂತೆ. ಬಂದಾಗ ಅವನು ಅಭ್ಯಂಗ ಮಾಡ್ಕೊಳ್ತಾ ಇದ್ದಂತೆ, ಮೈಗೆಲ್ಲ ಎಣ್ಣೆ ಹಚ್ಚಿಸಿಕೊಳ್ತಾ ಇದ್ದಾನೆ. ಅವನಿಗೆ ಸಂಕೋಚ ಆಯಿತು, ಗಂಧರ್ವರು ಬಂದಿದ್ದಾರೆ, ತಾನು ಎಣ್ಣೆ, ಯಾವ ಆಭರಣ ಇಲ್ಲ, ಯಾವ ವಿಶೇಷ ವಸ್ತ್ರ ಇಲ್ಲ. ಅವನು, ತಾವು ಇಲ್ಲಿ ಕುತ್ಕೊಳ್ಳಿ, ನಾನು ಸ್ನಾನ ಮಾಡಿ ಬಂದುಬಿಡ್ತೇನೆ. ಅವನು ನೋಡಿದ ಕೂಡಲೇ ಗಂಧರ್ವರಿಗೆ ಎಷ್ಟು ಸುಂದರ ಇದ್ದಾನೆ ಅಂತ ಅನ್ನಿಸ್ತು. ಅವನು ಸ್ನಾನ ಮಾಡಿಕೊಂಡು ಬಂದಂತೆ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ಗಂಧರ್ವರ ಮುಖ ಚಿಕ್ಕದಾಯ್ತಂತೆ. ಅದೇ ಪುರೂರವನ ಇವನು ಅಂತ. ಅವನು ಸ್ನಾನ ಮಾಡಿಕೊಂಡು ಬರೋದ್ರೊಳಗೆ ಒಂದು ಗಳಿಗೆಯಲ್ಲಿ ಮತ್ತೊಂದು ಸ್ವಲ್ಪ ಮುದಿತನ ಬಂದಿದೆ. ಮೊದಲೇನು ತಾರುಣ್ಯ ಇತ್ತೋ, ಏನು ಸೌಂದರ್ಯ ಇತ್ತೋ, ಅದು ಒಂದು ಗಳಿಗೆಯಲ್ಲಿ ಕಮ್ಮಿಯಾಗಿದೆ. ಅದನ್ನು ದೇವತೆಗಳು, ಆ ಗಂಧರ್ವರು ಗಮನಿಸಿದರು ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ. ಮನುಷ್ಯರಿಗೆ ನಿಮಿಷ ನಿಮಿಷಕ್ಕೂ, ಒಂದೊಂದು ಗಳಿಗೆಗೂ ಕೂಡ ಅದು ವಯಸ್ಸು ಹೋಗ್ತಾ ಇರ್ತದೆ, ತಾರುಣ್ಯ ಹೊರಟು ಹೋಗ್ತಾ ಇರ್ತದೆ, ವಾರ್ಧಕ್ಯ ಮುಂದೆ ಬರ್ತಾ ಇರ್ತದೆ. ಆ ರೀತಿಯಲ್ಲಿ ಮಾನವರ ಜೀವನ. ಆದರೆ ಕೃಷ್ಣ ಮಾನವ ವೇಷದಲ್ಲಿ ಮಾತ್ರ ಇರುವವನು. ನೋಡಲಿಕ್ಕೆ ಮಾನವ ಆಕೃತಿ, ಆದರೆ ಅವನು ಮಾನವನಲ್ಲ. ದಿನನಿತ್ಯವೂ ಕೂಡ, ಯಾವಾಗ ನೋಡಿದಾಗಲೂ ಕೂಡ ಹೊಸದು. ಇದೇ ಕೃಷ್ಣನನ್ನು ನಾವು ನೋಡಿದ್ದೇವಾ ಅಂತ. ನಮ್ಮನ್ನು ನೋಡಿದಾಗಲೂ ಹಾಗೆ ಅನಿಸುತ್ತೆ, ಇವರನ್ನೇ ನಾವು ನೋಡಿದ್ದೇವಾ ಅಂತ. ಮೊದಲಿದ್ದದ್ದೇ ಬೇರೆ, ಈಗ ನೋಡಿದರೆ ಎಷ್ಟು ಮುದುಕರಾಗಿ ಬಿಟ್ಟಿದ್ದಾರೆ, ಅವಾಗ ಎಷ್ಟು ಚೆನ್ನಾಗಿದ್ದರು, ಈಗ ಯಾಕೆ ಹೀಗೆ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಕೃಷ್ಣನನ್ನು ನೋಡುವಾಗ ಅದೇ ಕೃಷ್ಣನನ್ನು ನಾವು ನೋಡಿದ್ದೇವಾ ಈಗ? ಮತ್ತೆ ಬೇರೆ ಕಾಣಿಸ್ತಾ ಇದ್ದಾರೆ, ಮತ್ತೆ ಹೊಸ ಚೈತನ್ಯ ಕಾಣಿಸ್ತಾ ಇದೆ. ಆ ಉತ್ಸಾಹ ಉಲ್ಲಾಸಗಳು, ಅವನ ವರ್ಚಸ್ಸು, ಅದನ್ನು ನೋಡುವಾಗ ಆಶ್ಚರ್ಯ ಆಗುತ್ತೆ. ಯದ್ಯಪ್ಯಸೌ ಪಾರ್ಶ್ವಗತೋ ರಹೋ ಗತಸ್ತಾಸಾಂ ತಥಾಪ್ಯಂಘ್ರಿಯುಗನ್ನವಂ ನವಂ ಪದೇ ಪದೇ ಕಾವಿರಮೇತ ತತ್ಪದಾಚ್ಚಲಾಭಿಯಂ ಶ್ರೀರ್ನ ಜಹಾತಿ ಕರ್ಹಿಚಿತ್. ಕೃಷ್ಣ ಇವರ ಪತಿ. ಆ 16,108 ಜನರಿಗೆ ಪತಿಯಾಗಿದ್ದಾನೆ ಶ್ರೀಕೃಷ್ಣ. ಪತಿಯಾಗಿದ್ದಾನೆ ಅಂದರೆ ಗಂಡಂದಿರು ಅಂತಂದರೆ ಮದುವೆಯಾಗಿ ಹೊಸದರಲ್ಲಿ ಭಾರಿ ಉತ್ಸಾಹ. ಗಂಡ ಹೆಂಡತಿ ಪರಸ್ಪರ
ಒಬ್ಬರನ್ನೊಬ್ಬರು ಹೊಗಳೋದೇನೋ ಅದೆಲ್ಲ ನಡೀತಾ ಇರ್ತದೆ. ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಇನ್ನೂ ಕ್ಷೀಣಿಸತ್ತೆ. ಆದರೆ ಇಲ್ಲಿ ಸ್ನೇಹ ವೃದ್ಧಿಯಾಗೋದು ಬೇರೆ. ವಯಸ್ಸಾಗ್ತಾ ದಾಂಪತ್ಯದಿಂದ ಸ್ನೇಹ ವೃದ್ಧಿಯಾಗುತ್ತೆ, ಆದರೆ ರೂಪದ ಸೌಂದರ್ಯದ ಆಕರ್ಷಣೆ ಅದು ಕ್ರಮೇಣ ವಯಸ್ಸಾಗ್ತಾ ಕಡಿಮೆ ಆಗುತ್ತಾ ಹೋಗುತ್ತೆ. ಆದರೆ ಕೃಷ್ಣನನ್ನು ಹಾಗಲ್ಲ. ಈ ಸ್ತ್ರೀಯರು ಇವರು ಪಾಣಿಗ್ರಹಣ ಮಾಡಿದ್ದಾರೆ, ಕೃಷ್ಣನನ್ನು ಇಷ್ಟು ವರ್ಷಗಳಿಂದ ಜೊತೆಯಲ್ಲಿ ನೋಡಿದ್ದಾರೆ, ಏಕಾಂತದಲ್ಲಿ ಕೃಷ್ಣನನ್ನು ಕಂಡಿದ್ದಾರೆ. ಆದರೂ ಈಗಲೂ ಕೂಡ ಕೃಷ್ಣನ ನೋಡಿದರೆ ಮತ್ತೆ ಹೊಸತನ ಅಲ್ಲಿ ಕಂಡು ಬರುತ್ತಾ ಇದೆ. ಎಂತಹ ಆಕರ್ಷಣೆ ಅಂತಂದರೆ ಲಕ್ಷ್ಮಿಯನ್ನ ಚಂಚಲ ಅಂತ ಕರೀತಾರೆ. ಚಂಚಲ, ಚಪಲ, ಶ್ರೀಹಿ ಅಂತೆಲ್ಲ ಹೆಸರು. ನೋಡಿ, ಸಂಪತ್ತು ಹಾಗೆ ಅಲ್ವಾ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಸಂಪತ್ತು ಈಗ ಇಲ್ಲಿರುತ್ತೆ ಅಂತಂದರೆ ಮರುಕ್ಷಣದಲ್ಲಿ ಬೇರೆ ಕಡೆ ಹೋಗಿರುತ್ತೆ. ಆ ಸಂಪತ್ತು ಒಂದು ಕಡೆ ಸ್ಥಿರವಾಗಿರೋದಿಲ್ಲ. ಸ್ಥಿರವಾಗಿದೆ ಅಂತಂದರೆ ಬ್ಯಾನ್ ಆಗಿ ಅದು ಹೊರಟು ಹೋಗಿರುತ್ತೆ. ಆದ್ದರಿಂದಾಗಿ ಸಂಪತ್ತು ಚಂಚಲ, ಅದು ಸ್ಥಿರವಾಗಿರೋದಿಲ್ಲ. ಅದಕ್ಕೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಗೆ ಚಂಚಲ ಅಂತ ಹೆಸರು. ಚಂಚಲಳಾದ ಲಕ್ಷ್ಮಿಯೂ ಕೂಡ ಎಲ್ಲಿ ಅಚಲಳಾಗಿದ್ದಾಳೆ ಅವನು ಶ್ರೀಕೃಷ್ಣ ಅಂತ. ಕೃಷ್ಣನನ್ನು ಬಿಡೋದೇ ಇಲ್ಲ. ಪಾದವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ನಿರಂತರ ಸೇವೆಯನ್ನು ಮಾಡ್ತಾನೇ ಇದ್ದಾಳೆ. ನಜಹಾತಿ ಕರಿಹಿಚಿತ್, ಎಂದಿಗೂ ಬಿಡೋದಿಲ್ಲ. ಅಂತಹ ಸೆಳೆತ ಅವನಲ್ಲಿದೆ, ಅದಕ್ಕೆ ಅವನು ಕೃಷ್ಣ ಅಂತ. ಅಂತಹ ಕೃಷ್ಣ ದ್ವಾರಕಾಪಟ್ಟಣದಲ್ಲಿ ವೈಭವದಿಂದ ಇದ್ದಾನೆ. ಶೌನಕರು ಕೇಳ್ತಾರೆ, ಪರೀಕ್ಷಿತ ರಾಜನ ಜನ್ಮವನ್ನು ಹೇಳಿದ್ರಿ, ಆಮೇಲೆ ಅವನ ಮುಂದಿನ ವೃತ್ತಾಂತವನ್ನು ಹೇಳಬೇಕು, ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ನಮಗಿದೆ ಅಂತ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ಶ್ರೀಕೃಷ್ಣ ದ್ವಾರಕಾಪಟ್ಟಣಕ್ಕೆ ತೆರಳಿದ ನಂತರದಲ್ಲಿ ಆಮೇಲೆ ವಿದುರ ಬರ್ತಾ ಇದ್ದಾನೆ. ವಿದುರ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮುಗಿಸಿಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಆ ಮಗು ಪರೀಕ್ಷಿತ ರಾಜರ ಜನ್ಮ ಆಗ್ತಾ ಇದೆ. ಆ ಮಗು ಹುಟ್ಟಿದಾಗ ಮತ್ತೊಮ್ಮೆ ಮರಣವನ್ನು ಹೊಂದಿದೆ ಅಂತ. ಕೃಷ್ಣ ಆಗಲೂ ಕೂಡ ಅಲ್ಲಿ ಜೊತೆಯಲ್ಲಿದ್ದಾನೆ, ಆ ಮಗುವನ್ನು ರಕ್ಷಿಸಿದ್ದಾನೆ. ಗರ್ಭದಲ್ಲಿ ಬದುಕಿಸಿದ, ಸತ್ತ ಮಗುವನ್ನು ಬದುಕಿಸಿದ. ಹುಟ್ಟುವ ಕಾಲದಲ್ಲಿ ಮತ್ತೊಮ್ಮೆ ಮರಣ ಬಂದಿದೆ. ಬ್ರಹ್ಮಾಸ್ತ್ರದ ಮಹತ್ವ, ಅಶ್ವತ್ಥಾಮಾಚಾರ್ಯರ ಮಹತ್ವ, ಕೃಷ್ಣನ ರಕ್ಷಣೆಯ ಮಹತ್ವ, ಇದನ್ನೆಲ್ಲವನ್ನು ತಿಳಿಸಬೇಕಾಗಿದೆ. ಅದಕ್ಕೆ ಆ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಆ ಹುಟ್ಟುವ ಕಾಲದಲ್ಲಿಯೂ ಕೂಡ ಮಗು ಸತ್ತೋಗಿದೆ. ಬಾಣ ಪ್ರಯೋಗ ಮಾಡಿದರೆ ಆಗ ಮಾತ್ರ ಪ್ರಭಾವ. ಅಸ್ತ್ರ ಪ್ರಯೋಗ ಮಾಡಿದರೆ ನೋಡಿ, 9 ತಿಂಗಳು ಆದರೂ ಕೂಡ ಅದರ ಪ್ರಭಾವ ಕಮ್ಮಿ ಆಗಲಿಲ್ಲ. ಆ ಬ್ರಹ್ಮಾಸ್ತ್ರದ ಪ್ರಭಾವ ಎಷ್ಟರ ಮಟ್ಟಿಗೆ ಅಂದರೆ ಮಗು ಹುಟ್ಟಿದಾಗಲೂ ಕೂಡ ಬ್ರಹ್ಮಾಸ್ತ್ರದಿಂದ ಮಗು ಮರಣವನ್ನು ಹೊಂದ್ತಾ ಇದೆ ಅಂತ. ಕೃಷ್ಣ ಮತ್ತೆ ಬಂದು ತನ್ನ ದಯಾದೃಷ್ಟಿಯಿಂದ, ತನ್ನ ಅಮೃತಮಯವಾದ ಕರಸ್ಪರ್ಶದಿಂದ ಆ ಮಗುವನ್ನು ಬದುಕಿಸಿದ್ದಾನೆ. ಕೃಷ್ಣನಿಂದ ರಕ್ಷಿತ ಆದ್ದರಿಂದಲೇ ಅವನನ್ನು ವಿಷ್ಣು ರಾತ ಅಂತ ಕರೀತಾ ಇದ್ದಾರೆ. ವಿಷ್ಣುವಿನಿಂದ ರಾತ ರಕ್ಷಿತ, ಹೀಗೆ ವಿಷ್ಣು ರಾತ ಅಂತ ಅವನನ್ನು ಕರೀತಾ. ಪರೀಕ್ಷಿತ್ ಹುಟ್ಟುತ್ತಾನೆ, ಆ ಮಗು ಎಲ್ಲ ಕಡೆ ನೋಡ್ತಾ ಇದೆ ಅಂತ. ಯಾಕೆ ನೋಡ್ತಾ ಇದೆ? ಗರ್ಭದಲ್ಲಿದ್ದಾಗಲೇ ನೋಡಿ ನೋಡಿ ಅಭ್ಯಾಸ ಆ ಮಗುವಿಗೆ. ಗರ್ಭದಲ್ಲಿದ್ದಾಗ ಸುತ್ತಲೂ ಕೂಡ ದೇವರು ಕಾಣಿಸ್ತಾ ಇದ್ದಾನೆ, ಅದಕ್ಕೆ ನೋಡಿ ನೋಡಿ ಅಭ್ಯಾಸ. ಆ ದೇವರು ಎಲ್ಲಿ ಇದ್ದಾನೆ ಅಂತ ಹುಟ್ಟಿದಾಗ ಆ ಮಗು ನೋಡ್ತಾ ಇದೆ ಅಂತ. ಹೀಗಾಗಿ ಅವನನ್ನು ಪರೀಕ್ಷಿತ್ ಅಂತ ಕರೆದಿದ್ದಾರೆ. ಅವನ ಜನ್ಮ ಆದ ಮೇಲೆ ಜ್ಯೋತಿಷಿಗಳನ್ನು, ದೈವಜ್ಞರನ್ನು ಕರೆಸಿ ಜಾತಕ ಬರೆಸ್ತಾರಂತೆ ಧರ್ಮರಾಜ. ನೋಡಿ, ನಮ್ಮ ಬಾಲಕನ, ನಮ್ಮ ಮೊಮ್ಮಗನ ಜನ್ಮ ವೃತ್ತಾಂತವನ್ನು ನೀವು ಹೇಳಬೇಕು ಅಂತಂದರೆ ಅವರು ಜಾತಕ ಬರೀತಾರೆ. ಬರೆದು ಅವ್ರು ಹೇಳ್ತಾರೆ, ಎಂಥ ವ್ಯಕ್ತಿ ಆಗ್ತಾನೆ ಇವನು ಇಂದ್ರನಂತೆ ಮಹೇಂದ್ರನಂತೆ ಮೆರೀತಾನೆ. ಅದೇ ರೀತಿಯಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕಲಿನಿಗ್ರಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅವನು ಸಮಸ್ತ ಭೂಮಂಡಲದ ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ಮಾಡ್ತಾನೆ. ವಿಪ್ರಶಾಪದಿಂದ ತಕ್ಷಕನಿಂದ ಮೃತನಾಗ್ತಾನೆ ಅನ್ನುವ ವೃತ್ತಾಂತವನ್ನು ಕೂಡ ಎಲ್ಲವನ್ನು ತಿಳಿಸಿದ್ದಾರೆ. ಆ ಪರೀಕ್ಷಿತನ ಬಗ್ಗೆ ಕೇಳಿ ಅವನ ಅಭಿವೃದ್ಧಿಗಾಗಿ ಎಲ್ಲ ಸಂಸ್ಕಾರಗಳನ್ನು ಕ್ರಮವಾಗಿ ಮಾಡ್ತಾ ಇದ್ದಾರೆ. ವಿದುರರು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದಾರೆ. ಮೈತ್ರೇಯರಿಂದ ತತ್ವವನ್ನೆಲ್ಲ ಕೇಳಿ ಬಂದಂಥವರು ವಿದುರರು. ಮೈತ್ರೇಯರಿಂದ ಎಲ್ಲ ಶ್ರವಣವನ್ನು ಮಾಡಿ ಬಂದಿದ್ದಾರೆ. ಮಾಡಿ ಬಂದಾಗ
ಧರ್ಮರಾಜ ಬಹಳ ಶ್ರದ್ಧೆಯಿಂದ ಗೌರವದಿಂದ ವಿದುರರ ಸ್ವಾಗತವನ್ನು ಮಾಡ್ತಾನೆ. ಸ್ವಾಗತವನ್ನು ಮಾಡಿ ಕೇಳ್ತಾನೆ, ಅಪಿ ಸ್ಮರಥನೋ ಯುಷ್ಮತ್ ಪಕ್ಷಛಾಯಾ ಸಮೇಧಿತಾನ್. ನಿಮ್ಮ ನೆರಳಿನಲ್ಲಿ ಬೆಳೆದಂತಹ ನಮ್ಮ ನೆನಪು ನಿಮಗಿದೆಯಾ ಅಂತ ಕೇಳಿಸ್ತಾರೆ. ಇಷ್ಟು ಸಮಯ ನೀವು ಯಾತ್ರೆಗೆ ಅಂತ ಹೊರಟೋದ್ರಿ, ಅಲ್ಲಿ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಕಾಣುತ್ತಾ, ದೇವರನ್ನು ಕಾಣುತ್ತಾ, ಮಹನೀಯರ ಸಜ್ಜನರ ಸಮಾಗಮವನ್ನು ಹೊಂದುತ್ತಾ ನೀವು ನಮ್ಮನ್ನು ಎಲ್ಲೂ ಮರ್ತೇ ಬಿಟ್ಟಿದ್ದೀರೋ ಏನೋ ಅಂತ ಅಂದ್ಕೊಂಡಿದ್ದೇವೆ ಅಂತ. ಆವಾಗ ವಿದುರರಂತಾರೆ, ಹೇಗೆ ಮರಲಿಕ್ಕೆ ಸಾಧ್ಯ ನಿಮ್ಮನ್ನು? ಇನ್ನೊಂದು ಮಾತನ್ನು ಧರ್ಮರಾಜ ಹೇಳ್ತಾನೆ, ಭವದ್ವಿದಾ ಭಾಗವತಾಸ್ತೀರ್ಥಭೂತ ಸ್ವಯಂ ಪ್ರಭು. ನೀವು ಸ್ವತಃ ಅತ್ಯಂತ ಪವಿತ್ರರು, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದೀರಿ. ತೀರ್ಥಿ ಕುರುವಂತೆ ತೀರ್ಥಾನಿ ಸ್ವಾತ್ಮಸ್ಥೇನ ಗದಾಭೃತ. ನೀವು ತೀರ್ಥಯಾತ್ರೆಯನ್ನು ಮಾಡ್ತೀರಿ ಅಂತಂದರೆ ತೀರ್ಥಗಳನ್ನು ಪವಿತ್ರವನ್ನಾಗಿ ಮಾಡ್ತೀರಿ ಅಂತ ಧರ್ಮರಾಜ ಹೇಳುವಂತಹ ಮಾತು. ಇದು ವಿದುರರಿಗೆ ಅತ್ಯಂತ ಅನರ್ಥವಾದಂತಹ ಮಾತು. ಅವರ ಜ್ಞಾನ ಎಂಥದ್ದು. ವಿದುರ ಅಂತ ಯಾಕೆ ಕರೀತಾರೆ? ಮಧ್ವಾಚಾರ್ಯರಂತಾರೆ, ವಿದ್ಯಾರತೇಹೇ ವಿದುರಃ ಅಂತ. ವಿದುರ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ? ವಿದ ಅಂತಂದರೆ ಜ್ಞಾನ, ರ ಅಂತಂದರೆ ರತಿ. ಆ ವಿದ್ಯೆಯಲ್ಲಿ ಅಂತಹ ಆಸಕ್ತಿಯವರಿಗೆ, ಎಲ್ಲ ತತ್ವವನ್ನು ತಿಳಿದಂತಹ ಮಹನೀಯರು ಅಂತಹ ವಿದುರ. ಹೀಗಾಗಿ ಅವರನ್ನು ಗೌರವಿಸ್ತಾ ಹೇಳ್ತಾರೆ, ನೀವು ಒಂದು ಗಂಗಾ ಸ್ಪರ್ಶ ಮಾಡಿದರೆ, ಬೇರೆ ನದಿಗಳಲ್ಲ, ಗಂಗಾ ಸ್ಪರ್ಶ ಮಾಡಿದರೆ ಗಂಗೆಯನ್ನು ಪವಿತ್ರವನ್ನಾಗಿಸುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾಕೆ? ಸ್ವಾತ್ಮಸ್ಥೇನ ಗದಾಭೃತ. ನಿಮ್ಮಲ್ಲಿ ಆ ಗದಾಪಾಣಿಯಾದ ಪರಮಾತ್ಮ ನೆಲೆಸಿದ್ದಾನೆ. ಅವನನ್ನು ಹೃದಯದಲ್ಲಿ ಹೊತ್ತವರು ನೀವಾದ್ದರಿಂದಾಗಿ, ಅವನ ಚಿಂತನೆಯಿಂದಾಗಿ, ಅವನ ಧ್ಯಾನದಿಂದಾಗಿ, ಅವನ ಸನ್ನಿಧಾನ ವಿಶೇಷದಿಂದ. ಹೇಗೆ ಒಂದು ದೇವ ಮಂದಿರ ಇತ್ತು ಅಂತಾದರೆ, ಪರಮಾತ್ಮನ ಸನ್ನಿಧಾನ ಇತ್ತು ಅಂದರೆ ಅದೆಲ್ಲ ಕ್ಷೇತ್ರ ಅಂತ ಆಗ್ತದೋ, ಹಾಗೆ ಒಬ್ಬ ಜ್ಞಾನಿ ಇದ್ದಾನೆ ಅಂತಂದರೆ ಅವನು ಯಾವ ಪ್ರದೇಶದಲ್ಲಿರ್ತಾನೆ ಅದೆಲ್ಲವೂ ಕೂಡ ಪರಿಸರ ಎಲ್ಲ ಕ್ಷೇತ್ರ ಅಂತ ಆಗುತ್ತೆ. ಅವನು ಎಲ್ಲಿ ಪಾದವನ್ನಿಡ್ತಾನೆ ಅದು ಪವಿತ್ರವಾದ ಭೂಮಿ ಅಂತಾಗುತ್ತೆ. ಯಾಕೆ ಅಂತಂದರೆ ಪರಮಾತ್ಮನ ಸನ್ನಿಧಾನ ವಿಶೇಷ ಆಗಿರ್ತದೆ. ಇಂತಹ ಮಹನೀಯರು ವಿದುರರು. ವಿದುರರು ಅಂತಾರೆ, ನಿಮ್ಮ ವ್ಯಕ್ತಿತ್ವ ಎಂಥದ್ದು. ಪಾಂಡವರ ಪ್ರಶಂಸೆಯನ್ನು ಮಾಡುತ್ತಾರೆ, ಪಾಂಡವರ ಗುಣಗಾನವನ್ನು ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ಧರ್ಮದಿಂದ ಚ್ಯುತರಾಗಲಿಲ್ಲ. ನೀವು ಎಷ್ಟು ಆಪತ್ತುಗಳನ್ನು ಅನುಭವಿಸಿದ್ದೀರಿ, ಎಷ್ಟೆಲ್ಲ ಕಷ್ಟಗಳು ನಿಮ್ಮ ಜೀವನದಲ್ಲಿ ಬಂದಿವೆ. ಆದರೆ ಒಂದು ಸಣ್ಣ ಕಷ್ಟಕ್ಕೆ ನಾವು ಧರ್ಮಚ್ಯುತರಾಗ್ತೇವೆ. ಆದರೆ ಪಾಂಡವರು ಎಷ್ಟು ಕಷ್ಟಗಳು ಬಂದರೂ ಕೂಡ ಧರ್ಮಚ್ಯುತರಾಗಲಿಲ್ಲ, ದೇವನಿಂದನೆಯನ್ನು ಮಾಡಲಿಲ್ಲ, ದೇವರನ್ನು ಬೈಲಿಲ್ಲ. ಅಯ್ಯೋ ದೇವರು ನಮ್ಮ ಹೀಗೆ ಮಾಡಿದ ಅಂತ ಎಂದಿಗೂ ಹೇಳಲಿಲ್ಲ. ಅದಕ್ಕೆ ವಿಪರೀತವಾಗಿ ದೇವರಲ್ಲಿ ಭಕ್ತಿಯನ್ನು ಹೆಚ್ಚು ಮಾಡ್ತಾ ಹೋದರು. ಅದರಿಂದ ಪರಮಾತ್ಮನ ಅನುಗ್ರಹವೂ ಕೂಡ ನಿಮಗೆ ಅಷ್ಟೇ ವಿಶಿಷ್ಟವಾಗಿ ಆಗಿದೆ ಅಂತ ಹೇಳ್ತಾ, ನೀವು ತೀರ್ಥಯಾತ್ರೆಯನ್ನು ಮಾಡಿ ಬಂದಿದ್ದೀರಿ, ಆ ಮಹಿಮೆಯನ್ನೆಲ್ಲ ಹೇಳಬೇಕು ಅಂತಂದರೆ ಎಲ್ಲ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೇಳ್ತಾರೆ. ಅವರು ಏನೆಲ್ಲ ನೋಡಿ ಬಂದಿದ್ದಾರೆ, ಯಾವ ಮಹಾತ್ಮರ ಸಂಘ ಆಗಿದೆ, ಇನ್ನೇನು ಎಲ್ಲವನ್ನೂ ಕೂಡ ಮೈತ್ರೇಯರ ಸಮಾಗಮ, ಉದ್ಧವರ ಸಮಾಗಮ, ಎಲ್ಲ ವಿಷಯಗಳನ್ನು ಕೂಡ ಹೇಳ್ತಾ, ಎಲ್ಲ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೇಳ್ತಾ, ಅವರ ಬಾಯಲ್ಲಿ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಕೇಳಬೇಕು. ಅದನ್ನೆಲ್ಲವನ್ನು ಕೂಡ, ಅದನ್ನೆಲ್ಲ ಶುಕಾಚಾರ್ಯರು ಹೇಳಲ್ಲ, ಕೆಲವೊಂದನ್ನು ಅವರು ರಹಸ್ಯವಾಗಿ ಇಡ್ತಾರೆ. ಹಾಗೆ ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನೆಲ್ಲವನ್ನು ಕೂಡ ಹೇಳಿ ಒಂದು ವಿಷಯವನ್ನು ಹೇಳಲೇ ಇಲ್ಲಂತ, ವಿನಾಯದು ಕುಲಕ್ಷಯಂ. ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದದ್ದು, ಯಾದವರು ನಿಧನವನ್ನು ಹೊಂದಿದ್ದು, ಈ ಪ್ರಸಂಗದ ನಿರೂಪಣೆಯನ್ನು ಮಾಡಲಿಲ್ಲಂತ. ಯಾಕೆ ಹೇಳಲಿಲ್ಲ? ಎಲ್ಲವನ್ನು ಹೇಳುವಾಗ ಅದನ್ನು ಹೇಳಬೇಕಿತ್ತಲ್ಲ, ಬಹಳ ಮಹತ್ವದ ಸಂಗತಿ. ಅದನ್ನು ಯಾಕೆ ಹೇಳಲಿಲ್ಲ? ವಿದುರರಿಗೆ ಅದು ಗೊತ್ತಾಗಿದೆ, ಅದನ್ನು ನೋಡಿ ಬಂದಿದ್ದಾರೆ ಅವರು, ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ ಅಂತಂದರೆ, ಅವರಿಗೆ ಬಹಳ ವರ್ಷಗಳ ನಂತರದಲ್ಲಿ ಪಾಂಡವರ ಭೇಟಿಯಾಗಿದೆ. ಈಗ ಪಾಂಡವರನ್ನು ನೋಡ್ತಾ ಇದ್ದಾರೆ. ಪಾಂಡವರನ್ನು ನೋಡ್ತಾ ಇದ್ದ ಹಾಗೆ ಮೊದಲಿಗೆ ಈ ದುಃಖದ ಸಂಗತಿಯನ್ನು ಹೇಳಿಬಿಟ್ರೆ ಅವರು ದುಃಖದಪ್ತರಾಗ್ತಾರೆ. ಅವರ ದುಃಖವನ್ನು ನೋಡಲಿಕ್ಕಾಗದೇನೆ, ಇವರು ದುಃಖ ಸಂಕಟವನ್ನು ಪಡೋದನ್ನು ನೋಡಲಿಕ್ಕಾಗದೇನೆ ಅವ್ರು ಹೇಳಲಿಲ್ಲ. ನಾನು ಹೇಳಿಬಿಟ್ರೆ ಎಲ್ಲಿ ಮತ್ತೆ ಅವರು ದುಃಖ ತಪ್ತರಾಗ್ತಾರೆ ಅನ್ನೋದಕ್ಕಾಗಿ ಅವ್ರು ಹೇಳಲಿಲ್ಲಂತ. ನಂತರದಲ್ಲಿ ಅರ್ಜುನನನ್ನು ಕೃಷ್ಣ ಕಳಿಸ್ತಾನೆ, ಹೋಗಿ ಶ್ರೀಕೃಷ್ಣನ, ಅವನೇ ಅಂತಾನೆ, ಬಹಳ ದಿವಸ ಆಯಿತು ನಾನು ಕೃಷ್ಣನ ನೋಡ್ಕೊಂಡು ಬರ್ತೇನೆ ಅಂತ ಅರ್ಜುನ ಹೋಗಿದ್ದಾನೆ. ಇತ್ತ ವಿದುರ ಧರ್ಮರಾಜನ ಹತ್ರ ಹೇಗಿದ್ದೀ ಅಣ್ಣ ಅಂತ ಧೃತರಾಷ್ಟ್ರನ ಹತ್ರ ಕೇಳ್ತಾರೆ.
ಹೇಗಿದ್ದೆ ಅಣ್ಣ ಅಂತೆಲ್ಲ ಕೇಳ್ತಾನೆ. ನಾನು ಬಹಳ ಚೆನ್ನಾಗಿದ್ದೇನೆ ಅಂತ, ಬಹಳ ಆನಂದವಾಗಿದ್ದೇನೆ ನಾನು ಅಂತ. ಅದಕ್ಕಿಂತ ನೀನೇನು ತಿಳ್ಕೊಂಡಿದ್ದೀಯಲ್ಲ ಅದನ್ನು ಸರಿ ಮಾಡೋದಕ್ಕೆ, ಇದನ್ನು ಸರಿದಾರಿ ತರಲಿಕ್ಕೆ ನಾನು ಬಂದೆ. ಇಲ್ಲ ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ಹಾಗೆ ಎದ್ದು ಬಿಡ್ತಾ ಇದ್ದೆ ನಾನು, ನೀನು ಹಾಗೆ ಹಾಳಾಗಿ ಹೋಗ್ತೀಯ ಅಂತ ಅನ್ನೋದಕ್ಕೆ ನಾನು ಬಂದೆ ಅಂತ. ಯಾಕೋ ಹಾಗಂತ ಇದ್ದಿ? ದುರ್ಯೋಧನ ನೋಡ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಧರ್ಮರಾಜ ನೋಡ್ಕೊಳ್ತಾ ಇದ್ದ ನನ್ನನ್ನು. ಆವಾಗಿದ್ದದ್ದಕ್ಕಿಂತ ಈಗ ನಾನು ಆರಾಮಾಗಿದ್ದೇನೆ ಅಂತಾನೆ ಧೃತರಾಷ್ಟ್ರ. ಮೂರ್ಖ ಅಂತ ಬೈತಾನೆ ವಿದುರ. ನೀನು ಅವಿವೇಕಿನಿ, ನಿನಗೆ ಸ್ವಲ್ಪವೂ ಕೂಡ ವಿವೇಕ ಇಲ್ಲ. ನಿನಗೆ ಯಾರು ಊಟಕ್ಕೆ ಹಾಕ್ತಾ ಇದ್ದಾರೆ ಅಂತ ಕೇಳ. ನಾನು ಊಟಕ್ಕೆ ಹಾಕೋದು ಭೀಮಸೇನ ನನಗೆ ಊಟಕ್ಕೆ ಹಾಕೋದು ಅಂತ. ಭೀಮಸೇನ ಹೇಗೆ ಊಟಕ್ಕೆ ಹಾಕ್ತಾನೆ ನೋಡಿದೀಯ? ನಿನಗೆ ತಿನ್ನಬೇಕು ಅಂತನೋ ಚಾಪಲ್ಯ, ಸುಖವಾಗಿರಬೇಕು ಅಂತನೋ ಹಂಬಲ, ಜೀವನದ ದುರಾಸೆ ಅಂತ. ಅಹೋ ಮಹೀಯಸಿ ಜಂತೋ ಜೀವಿತಾಶಾಯ ಭವಾನ್. ಈ ಪ್ರಾಣಿಗೆ ಎಂತಹ ಬದುಕುವ ಆಸೆ. ಅಲ್ಲಿ ಜಂತು ಅನ್ನೋ ಶಬ್ದವನ್ನು ಬಳಸ್ತಾರೆ ವಿದುರ. ಈ ಪ್ರಾಣಿಗೆ ಬದುಕುವ ದುರಾಸೆ ಎಷ್ಟರ ಮಟ್ಟಿಗಿದೆ ನೋಡಿ ಅಂತ. ಯಾಕೆ ಈ ಚುಚ್ಚು ಮಾತುಗಳನ್ನು ಹೇಳ್ತಾನೆ ಅಂತಂದರೆ, ಧೃತರಾಷ್ಟ್ರರನ್ನು ಬಡಿದೆಬ್ಬಿಸಬೇಕಾಗಿದೆ. ಅವನು ಹಾಗೆ ಸುಖವಾಗಿದ್ದು ಬಿಟ್ಟಿದ್ದಾನೆ. ದೇವರು ಧರ್ಮಾಚರಣೆ ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಈ ಜನ್ಮ ಸಾರ್ಥಕವನ್ನಾಗಿ ಮಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಅದಕ್ಕಾಗಿ ವಿದುರ ಅಂತಾನೆ, ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಪಶುಪಾಲವತ್ ಗೃಹಪಾಲವತ್. ನಿನಗೆ ಬಡಿಸ್ತಾ ಇರೋದು ಭೀಮ ತಾನೆ. ಹೇಗೆ ಹಾಕ್ತಾನೆ ಭೀಮ? ನಾಯಿಗೆ ಪಿಂಡ ಹಾಕುವಂತೆ ಹಾಕ್ತಾ ಇದ್ದಾನೆ ನಿನಗೆ. ಆದರೂ ನಿನಗೆ ಪ್ರಜ್ಞೆ ಇಲ್ಲ, ನಿನಗೆ ಎಂಥ ಅವಿವೇಕಿ ನೀನು ಅಂತ ಬೈತಾನೆ ವಿದುರ. ಮನೆ ಕಾಯುತ್ತಲ್ಲ ನಾಯಿ, ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹಾಕಬೇಕಲ್ಲ, ಹಾಗೆ ನಾಯಿಗೂ ಕೆಲವೊಂದು ಪ್ರೀತಿಯಿಂದ ಹಾಕ್ತಾರೆ. ಆದರೆ ಭೀಮ ನಿನಗೆ ಹಾಕ್ತಾ ಇರೋದು ಹೇಗೆ? ನಾನು ನೋಡಿದ್ದೇನೆ ಅಂತಾನೆ ವಿದುರ. ಬಡಿಸುವಾಗ ಭೀಮ ಹೇಳ್ತಾ ಇದ್ದಂತೆ, ತನ್ನ ತೋಳನ್ನು ತಟ್ಟಿ ಹೇಳ್ತಾ ಇದ್ದಂತೆ, ಏನೋ ನಕುಲ, ಈ ತೋಳಿಗಲ್ಲೋ ಸಿಕ್ಕು ಆ ದುಶ್ಯಾಸನ ಸತ್ತಿದ್ದು ಅಂತ. ಆ ದುರ್ಯೋಧನಾದಿಗಳು 100 ಜನ, ಅವರೆಲ್ಲ ಹೆಸರುಗಳನ್ನು ಒಂದೊಂದು ದಿವಸ ಒಬ್ಬರು ಹೆಸರು ಹೇಳೋದಂತೆ. ಅವನನ್ನು ಕೊಂದದ್ದು ಹೇಗೆ, ಇವನನ್ನು ಕೊಂದದ್ದು ಹೇಗೆ, ಆ ದುಶ್ಯಾಸನ ಎದೆ ಬಗದದ್ದು ಹೇಗೆ, ದುರ್ಯೋಧನ ತೊಡೆ ಮುರಿದದ್ದು ಹೇಗೆ, ಅದನ್ನೆಲ್ಲ ಹೇಳಬೇಕಂತ. ಯಾವ ಗದೆ ಇಲ್ಲ, ಏನಿಲ್ಲ. ಈ ತೋಳು ನೋಡಿ, ಈ ತೋಳಿಗೆ ಸಿಕ್ಕಾಕೊಂಡೆಲ್ಲ ಸತ್ತು ಹೋದ್ರು ಅವರು, ಏನಿಲ್ಲ ಕಸ ಅಂತ. ಈ ಧೃತರಾಷ್ಟ್ರನ ಮುಂದೆ ಈ ಮಾತುಗಳನ್ನು ಹೇಳ್ತಾ, ನಕುಲ ಸಹದೇವರನ್ನು ಸಂಬೋಧಿಸ್ತಾ ಈ ಮಾತುಗಳನ್ನು ಹೇಳ್ತಾ, ಏನು ದೊಡ್ಡಪ್ಪ ಏನು ಬೇಕು ಅಂತ ಕೇಳಿ ಮತ್ತೆ ಬಡಿಸೋದಂತ. ಹೀಗೆ ನಿನಗೆ ಭೀಮ ಬಡಿಸ್ತಾ ಇದ್ದಾನೆ. ಅಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ. ಭೀಮಸೇನ ದೇವರು ಯಾಕೆ ಹಾಗೆ ಹಾಕ್ತಾಯಿದ್ರು? ಈಗಾದರೂ ವೈರಾಗ್ಯ ಬರಲಿ ಅನ್ನೋದಕ್ಕಾಗಿ ಭೀಮಸೇನ ದೇವರು ಹಾಕ್ತಿದ್ದಾರೆ. ಭೀಮಸೇನ ದೇವರ ಕೈಯಿಂದಲೇ ಊಟ ಮಾಡಿದ್ದರಿಂದ ಮನಃಶುದ್ಧಿ ಆಯಿತು. ಧೃತರಾಷ್ಟ್ರನಿಗೆ ನೋಡಿ, ಒಳಗೂ ಕಲಿ ಹೊರಗೂ ಕಲಿ, ಸುತ್ತಲೂ ಕೂಡ ಕಲಿ ಪ್ರವೇಶ, ತನ್ನ ಒಳಗಡೆ ಕಲಿ ಪ್ರವೇಶ ಆಗಿದೆ. ಎದುರಿನಲ್ಲಿ ಸಾಕ್ಷಾತ್ ಕಲಿ ದುರ್ಯೋಧನ ಇದ್ದಾನೆ. ಇನ್ನು ಸುತ್ತಲೂ ಕೂಡ ಆ ಶಕುನಿ, ದುಶ್ಯಾಸನ, ಎಲ್ಲರಲ್ಲಿಯೂ ಕೂಡ ವಿಶೇಷ ಕಲಿ ಪ್ರವೇಶ. ಅವರು ಸ್ವತಃ ಅಯೋಗ್ಯರು. ಅವರ ಮಾತುಗಳು, ಅವರ ಪ್ರೇರಣೆ, ಅದರಿಂದ ಬುದ್ಧಿಯೆಲ್ಲ ಹಾಳಾಗಿ ಇಡೀ ಜನ್ಮವನ್ನು ಕೆಟ್ಟ ರೀತಿಯಲ್ಲಿ ಕಳೆದಿದ್ದಾನೆ ಧೃತರಾಷ್ಟ್ರ. ಹೊರಗಿನ ಕಣ್ಣು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಒಳಗಿನ ಕಣ್ಣು ಇಲ್ಲ ನಿನಗೆ ವಿವೇಕವೇ ಇಲ್ಲ ಅಂತ ಬೈದು. ಹೌದು, ಏನು ಮಾಡಬೇಕೀಗ? ಏನು ಮಾಡಬೇಕು ಅಂತಂದರೆ, ಬರೀ ಸುಪತ್ತಿಗೆಯಲ್ಲಿ ಇರಬೇಡ, ನಡಿ ಕಾಡಿಗೆ ಅಂತಂದಂತೆ ವಿದುರ. ಅಲ್ಲ, ಕಾಡಿಗೆ ಹೋದರೆ ಧರ್ಮರಾಜನಿಗೆ ಬೇಸರ ಆಗುತ್ತೆ. ಅವನಿಗೇನು ಬೇಸರ ಆಗಲ್ಲ. ಬೇಸರ ಆಗುತ್ತೆ ಅಂದರೆ ಆಗಲಿ, ನೀನು ಉದ್ಧಾರ ಆಗಬೇಕು ಮೊದಲಿಗೆ. ನೀನಿಲ್ಲಿ ಭೋಗ ಲಾಲಸದಿಂದ ನೀನಿರೋದಲ್ಲ. ನೋಡು, ಧರ್ಮರಾಜ ಇದ್ದಾನೆ, ನೀನು ಧರ್ಮರಾಜ ಅಂತ ಇದ್ದೀಯಲ್ಲ, ಆ ಧರ್ಮರಾಜ ಎಷ್ಟು ಧರ್ಮ ಪಾಲನೆ ಮಾಡ್ತಾ ಇದ್ದಾನೆ ಗಮನಿಸಿದ್ದೀಯ? ಸಿಂಹಾಸನದಲ್ಲಿ ಕೂತರೂ ಕೂಡ ಅವನು ಗೋವ್ರತವನ್ನು ಮಾಡ್ತಾ ಇದ್ದಾನೆ. ಅವನು ಗೋವ್ರತದಲ್ಲಿ ಇದ್ದಂತೆ. ಗೋವ್ರತ ಅಂದರೆ ಏನು? ಹಟ್ಟಿಯಲ್ಲೇ ಇರೋದು, ಆಮೇಲೆ ಹಾಲಿನ ಗೋವಿನಿಂದ ಬಂದ ಪದಾರ್ಥಗಳನ್ನು ಸ್ವೀಕಾರ ಮಾಡೋದು,
ಗೋಮೂತ್ರದಲ್ಲಿ ತೊಳೆದ ಪದಾರ್ಥವನ್ನು ಬೇಯಿಸಿ ಆಮೇಲೆ ಅದನ್ನು ಸ್ವೀಕಾರ ಮಾಡೋದು. ಅಷ್ಟು ಶುದ್ಧಿ, ಅಂತಃಕರಣ ಶುದ್ಧಿಗಾಗಿ, ನೈರ್ಮಲ್ಯಕ್ಕಾಗಿ ಅಂತಹ ಕಠಿಣ ವ್ರತವನ್ನು ರಾಜಾಧಿರಾಜನಾಗಿ ಧರ್ಮರಾಜ ಮಾಡ್ತಾ ಇದ್ದಾನೆ. ನೀನು ನೋಡಿದರೆ ತಿಂದುಂಡು ಆರಾಮಾಗಿದ್ದೀಯಲ್ಲ, ಈಗಲಾದರೂ ನಿನಗೆ ಬುದ್ಧಿ ಬಂದಿಲ್ವ? ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಇನ್ಯಾವಾಗ ಮಾಡ್ತೀನಿ, ನಡಿ ಕಾಡಿಗೆ. ಇಲ್ಲ ಧರ್ಮರಾಜನೇ, ಹೇಳಿ ಬರ್ತೇನೆ, ಹೊರಟು ಬಿಡೋಣ. ನೀ ಇಷ್ಟು ಹೇಳಿದರೆ ಆವಾಗ ನನಗಿಲ್ಲ ಅಂತ ಅನ್ಲಿಕ್ಕೆ ಆಗ್ತಾ ಇಲ್ಲ. ನನಗೂ ಹೌದು ಅಂತ ಅನ್ನಿಸ್ತಾ ಇದೆ, ಕಾಡಿಗೆ ಹೋಗಬೇಕು, ತಪಸ್ಸನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಒಂದು ಮಾತು, ಇವತ್ತು ರಾತ್ರಿ ಕಳೀಲಿ, ನಾಳೆ ಬೆಳಿಗ್ಗೆ ಧರ್ಮರಾಜನಿಗೆ ಹೇಳಿ ಬಂದುಬಿಡ್ತೇನೆ. ಧರ್ಮರಾಜನಿಗೆ ಹೇಳಿದರೆ ಅವನು ಬಿಡೋದಿಲ್ಲ, ನೀನು ಹೊರಡೋದಿಲ್ಲ, ಈ ರಾತ್ರಿಯಲ್ಲಿ ಹೊರಡಬೇಕು. ಇಲ್ಲ ಅಂತಂದರೆ ನಾನು ಹೊರಡ್ತೇನೆ. ಇಲ್ಲ, ನಾನು ಬರ್ತೀನಿ, ನಾನು ಕರೆದುಕೊಂಡು ಹೋಗು ಅಂತ. ನಡಿ ಈಗಲೇ ಅಂತ ಹೇಳಿ ರಾತ್ರಿಯಲ್ಲಿಯೇ ಧೃತರಾಷ್ಟ್ರ ಜೊತೆಯಲ್ಲಿ ಗಾಂಧಾರಿ ನಾನು ಬರ್ತೇನೆ ಅಂತ ಹೇಳಿದ್ದಾಳೆ. ಗಾಂಧಾರಿ, ಕುಂತಿದೇವಿಯು ಕೂಡ ಜೊತೆಯಲ್ಲಿ ಹೊರಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ವಿದುರ ಕಾಡಿಗೆ ಕರೆದುಕೊಂಡು ಹೋಗಿ ತಪಸ್ಸನ್ನು ಮಾಡಿಸ್ತಾರೆ. ಇದು ನೋಡಿ, ಅದಕ್ಕೆ ಯಮಧರ್ಮರಾಜರ ಅವತಾರ ವಿದುರ. ತಾನು ಧರ್ಮಾಚರಣೆಯನ್ನು ಮಾಡೋದು ಮಾತ್ರ ಅಲ್ಲ, ಇನ್ನೊಬ್ಬರಿಂದಲೂ ಧರ್ಮಾಚರಣೆಯನ್ನು ಮಾಡಿಸಿದ ಮಹಾನುಭಾವ. ಹೀಗೆ ಆ ವಿದುರರ ವ್ಯಕ್ತಿತ್ವವನ್ನು ನಿರೂಪಿಸಿ, ಅದರಲ್ಲಿಯೂ ಕೂಡ ಮೈತ್ರೇಯರಿಂದ ಉಪದೇಶ ಪಡೆದ ಮೇಲೆ ಇನ್ನೂ ತತ್ವಜ್ಞಾನ ಅತ್ಯಂತ ಪಕ್ವವಾಗಿದೆ ವಿದುರರಿಗೆ. ಹೀಗಾಗಿ ಅವರು ಕರೆದುಕೊಂಡು ಹೋಗಿದ್ದಾರೆ. ತಪಸ್ಸನ್ನು ಮಾಡಿ ಪಾಪಗಳನ್ನು ತೊಳೆದುಕೊಂಡು ಅವರು ಕಾಡಿಗಿಚ್ಚಿನಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂತ ಅವರ ಇತಿಹಾಸವನ್ನು ಹೇಳಿ, ಅರ್ಜುನ ಹೋದವನು ಬಹಳ ಬೇಗ ಬರಲಿಲ್ಲಂತ. ಆವಾಗ ಭೀಮಸೇನ ದೇವರ ಹತ್ರ ಧರ್ಮರಾಜ ಅಂತಾನೆ, ಅರ್ಜುನ ಹೋಗಿ ಬಹಳ ದಿವಸ ಆಯಿತು, ಯಾಕೋ ಬಂದೇ ಇಲ್ಲಲ್ಲ, 7 ತಿಂಗಳು ಕಳೆದು ಹೋಯಿತು ಅಂದಂತು. 7 ತಿಂಗಳಲ್ಲಿ 7 ದಿವಸ ಆಗಿದ್ದು, 7 ದಿವಸ 7 ತಿಂಗಳಂತೆ ಆಗಿ ಹೋಗಿದೆ. ಗತ ಸಪ್ತಾಧುನಾ ಮಾಸಾಹ ಭೀಮಸೇನ ತವ ಅನುಜ. ನಿನ್ನ ತಮ್ಮ ಹೋಗಿ, ಅರ್ಜುನ ಹೋಗಿ 7 ತಿಂಗಳು ಕಳೆದು ಹೋಯಿತು, ಇನ್ನೂ ಬರಲೇ ಇಲ್ಲ. 7 ದಿವಸಕ್ಕೆ ಹಾಗೆ ಅನಿಸಿದೆ. ಅಷ್ಟು ಸ್ನೇಹ ಅಣ್ಣ ತಮ್ಮಂದಿರಲ್ಲಿ. ಅರ್ಜುನ ಬಂದ, ಸಣ್ಣ ಮುಖ ಮಾಡಿಕೊಂಡು ತಲೆ ತಗ್ಗಿಸ್ಕೊಂಡು ಬರ್ತಾ ಇದ್ದಾನೆ. ಯಾಕೋ ಅರ್ಜುನ, ಏನಾಯಿತು? ಆ ಪ್ರಶ್ನೆಗಳು ಬಹಳ ಚೆನ್ನಾಗಿವೆ. ಏನು ಅನ್ಯಾಯ ಆಯಿತು? ನೀನು ಏನು ಅನ್ಯಾಯ ಮಾಡಿ ಬಂದಿದ್ದಿ ಅಂತ ತಲೆ ತಗ್ಗಿಸ್ತಾ ಇದ್ದಿ ಅಂತ ಕೇಳ್ತಾನೆ ಧರ್ಮರಾಜ. ಯಾರಾದರೂ ಏನಾದರೂ ಕೇಳಿದಾಗ ಕೊಡದೆ ಹಾಗೆ ಬಂದಿದ್ದೀಯಾ? ಯಾರಾದರೂ ಪ್ರಾಣ ರಕ್ಷಣೆಗೆ ಅಂತ ಕೇಳಿದಾಗ ಅವರು ಪ್ರಾಣ ರಕ್ಷಣೆ ಮಾಡಲಿಲ್ವಾ? ಅಥವಾ ನೀನು ಯಾರಿಗಾದರೂ ಅನ್ಯಾಯವನ್ನು ಮಾಡಿದ್ದೀಯಾ? ಬ್ರಹ್ಮಹತ್ಯೆಯನ್ನು ಮಾಡಿದ್ದೀಯಾ? ಗೋಹತ್ಯೆಯನ್ನು ಮಾಡಿದ್ದೀಯಾ? ಏನಂತಹ ಮಾಡಬಾರದ ಕೆಲಸ ಮಾಡಿದ್ದಿ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಂತೆ. ಅಂಥದ್ದೇನೂ ಆಗಲಿಲ್ಲ, ನೀನು ಹೇಳುವಂಥದ್ದೇನೂ ಆಗಲಿಲ್ಲ. ಮತ್ತಿನ್ನೇನಾಯಿತು ಅಂತಂದರೆ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ. ಅರ್ಜುನ ಅಂತಾನೆ, ದೇವರನ್ನು ಬಂಧು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಅವನು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ನಾವಿವತ್ತು ಬಂಧು ಅಂತ ಅನಿಸಿಕೊಂಡಿರುವಂತಹ ದೇವರನ್ನು ನಾವು ಕಳ್ಕೊಂಡಿದ್ದೇವೆ. ಆ ಕೃಷ್ಣನ ಮಹಿಮೆಯನ್ನು ಎಲ್ಲವನ್ನೂ ನೆನಪಿಸಿಕೊಳ್ತಾನೆ. ಅವನಂತಾನೆ, ಆ ಕೃಷ್ಣ ಇದ್ದದ್ದಕ್ಕೆ ಅವತ್ತು ದ್ರೌಪದಿಯ ಪಾಣಿಗ್ರಹಣವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಕೂಡ ನಮಗೆ ವಿಪಕ್ಷದಲ್ಲಿದ್ದರೆ ಕೃಷ್ಣ ನಮ್ಮ ಜೊತೆಗಾರನಾಗಿದ್ದಾನೆ ಅಂತನ್ನೋ ಒಂದು ವಿಶ್ವಾಸ ನಮ್ಮನ್ನು ಸ್ಥೈರ್ಯದಿಂದ ಯುದ್ಧವನ್ನು ಮಾಡುವಂತೆ ಮಾಡಿತು. ಆಮೇಲೆ ಕಾಡಿನಲ್ಲಿ ನಾವು ಕಷ್ಟಗಳನ್ನು ಪಡ್ತಾ ಇದ್ದಾಗ ಕೃಷ್ಣ ನಮ್ಮ ಜೊತೆಯಲ್ಲಿ ಇದ್ದ. ಕೃಷ್ಣನ ಅನುಗ್ರಹದಿಂದ ಅಕ್ಷಯ ಪಾತ್ರೆಯನ್ನು ಪಡೆದು ದಿನನಿತ್ಯವೂ ಕೂಡ ನಾವು ತತ್ವಚಿಂತನೆಯನ್ನು ಮಾಡುತ್ತಾ ಕಾಡಿನಲ್ಲಿ ಕಳೆದಿದ್ದೇವೆ. ಆ ಸೈಂಧವನನ್ನು ಕೊಲ್ಲಿಕ್ಕೆ ನನಗೆ ಸಾಧ್ಯ ಇತ್ತ? ನನಗೆ ಸಾರಥ್ಯವನ್ನು ಮಾಡೋದಲ್ಲದೆ ಕೃಷ್ಣ ರಾತ್ರಿಯಲ್ಲಿ ನನ್ನನ್ನು ಕೈಲಾಸ ಕರೆದುಕೊಂಡು ಹೋಗಿ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿಸಿ ನಾನು ಜಯದ್ರಥನ ಸಂಹಾರ ಮಾಡುವಂತೆ ಮಾಡಿ ಅವನ ತಂದೆಯ ಸಂಹಾರಕ್ಕೆ ಕಾರಣನಾದ ಅವನು ಕೀರ್ತಿಯನ್ನು ಮಾತ್ರ ನನಗೆ ಕೊಟ್ಟ. ನಾನೆಲ್ಲೋ ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ ಅಂತ ಅಹಂಕಾರದಲ್ಲಿದ್ದರೆ ದಿನಾಶ್ವಮೇಧದ ಸಂದರ್ಭದಲ್ಲಿ ಅನಂತಾಸನ ಕರೆದುಕೊಂಡು ಹೋಗಿ ತನ್ನ ಮಹಿಮೆಯನ್ನು ತೋರಿಸಿ ಅವನೇ ಸರ್ವಸಮರ್ಥ, ನಾವೆಲ್ಲರೂ ಕೂಡ ಆಟದ ಗೊಂಬೆಗಳು ಅಂತ ಅನ್ನೋದನ್ನು ಅರ್ಥ ಮಾಡಿಸಿದ ಅಂತಹ ಕೃಷ್ಣ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಅವನು ಪರಂಧಾಮಕ್ಕೆ ಹೊರಟೋಗಿದ್ದಾನೆ. ಅವನು ನಮಗೆ ಬಂಧುವಾಗಿ, ನಮಗೆ ಸೋದರ ಮಾವನ ಮಗನಾಗಿ, ನಮ್ಮ ಬಳಗದವನಾಗಿ ಕೃಷ್ಣ ನಮ್ಮವನು ಅಂತನ್ನೋ ಭಾವನೆಯಲ್ಲಿ ನಾವಿದ್ದರೆ ಅವನು ದೇವರು ಅಂತನೋ ಎಚ್ಚರ ನಮಗೆ ಬರಲೇ ಇಲ್ಲ. ಅವನ ವ್ಯಕ್ತಿತ್ವ ಎಂಥದ್ದು, ಅವನ ಸಾಮರ್ಥ್ಯ ಎಂಥದ್ದು. ಇವತ್ತು ನೋಡು, ನಾನು ಯಾವ ಗಾಂಡೀವ ಧನುಸ್ಸನ್ನು ಹಿಡಿದು ಯುದ್ಧವನ್ನು ಮಾಡಿದೆ, ನಾನು ಯುದ್ಧದಲ್ಲಿ ನಿಂತರೆ, ರಣರಂಗದಲ್ಲಿ ನಿಂತರೆ
ಶತ್ರುಗಳೆಲ್ಲರೂ ಕೂಡ ಕಂಗಾಲಾಗಿ ಹೋಗ್ತಾ ಇದ್ರು. ಯಾವ ನನ್ನ ಅಸ್ತ್ರಗಳಿಂದಾಗಿ ಎಲ್ಲ ಯೋಧರು ಕೂಡ ಅವರು ಕಕ್ಕಾಬಿಕ್ಕಿ ಆಗ್ತಾ ಇದ್ರು, ಅಂತಹ ನಾನು ಇವತ್ತು ಗಾಂಡೀವ ಧನುಸ್ಸನ್ನು ಎತ್ತೋದಕ್ಕೂ ಅಸಮರ್ಥನಾಗಿ ಬಿಟ್ಟೆ. ಕೃಷ್ಣ ಹೊರಟಿದ್ದಾನೆ ಅಂತಾದಾಗ ಅಲ್ಲಿ ಕೃಷ್ಣನ ಸ್ತ್ರೀಯರನ್ನು, ಅಲ್ಲಿ ಷಣ್ಮಹಿಷಿಯರು ಅವರೆಲ್ಲ ಪ್ರಾಣತ್ಯಾಗ, ಅವರು ಅಗ್ನಿಯಲ್ಲಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ. ಲಕ್ಷ್ಮೀದೇವಿ ತನ್ನ ರೂಪದಲ್ಲಿ ಐಕ್ಯವನ್ನು ಹೊಂದಿಬಿಟ್ಟಿದ್ದಾಳೆ. ಇಲ್ಲಿ ಉಳಿದ ಸ್ತ್ರೀಯರನ್ನು, ಬೇರೆ ಬೇರೆಯವರನ್ನು, ದ್ವಾರಕೆಯ ಜನತೆಯನ್ನು ಯಾರೋ ಪೋಲಿ ಹುಡುಗರು ಅಯೋಗ್ಯರು ಎಳೆದುಕೊಂಡು ಹೊರಟ್ರೆ ಅವರನ್ನು ನಿಲ್ಲಿಸೋದಕ್ಕೆ ಈ ಮಹಾರಥಿ ಧನುರ್ಧರನಾದ ಅರ್ಜುನನಿಗೆ ಸಾಧ್ಯ ಆಗಲಿಲ್ಲ. ನಾನು ಯುದ್ಧವನ್ನು ಮಾಡ್ತಾ ಇದ್ದರೆ ಎದುರಿನಲ್ಲಿ ಕರ್ಣ, ಭೀಷ್ಮ, ದ್ರೋಣಾದಿಗಳು ನಿಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅವತ್ತು ಉತ್ತರ ಗೋಗ್ರಹಣದಲ್ಲಿ ಏಕಾಂಗಿಯಾಗಿ ಎಲ್ಲರನ್ನು ಎದುರಿಸಿದ ವ್ಯಕ್ತಿ ಅಂತಹ ನಾನು, ಅಂತಹ ಮಹಾರಥಿಗಳನ್ನು ಏಕಾಂಗಿಯಾಗಿ ಎದುರಿಸಿದಂತಹ ನಾನು ಇವತ್ತು ಆ ಪೋಲಿ ಹುಡುಗರನ್ನು ಎದುರಿಸಲಿಕ್ಕಾಗಲಿಲ್ಲ ಅಂತಂದರೆ ನನ್ನ ಸಾಮರ್ಥ್ಯ ಏನು ಅಂತನ್ನೋದನ್ನು ಸಾಕ್ಷಾತ್ಕಾರ ಮಾಡಿಸಿಬಿಟ್ನಲ್ಲ ಕೃಷ್ಣ. ಅವನಿದ್ದದ್ದಕ್ಕೆ ಅವತ್ತು ಇಷ್ಟೆಲ್ಲ ಆಟ ನಡೀತು. ಇವತ್ತು ಕೃಷ್ಣ ಇಲ್ಲ ಅಂತಂದರೆ ಗಾಂಡೀವ ಧನುಸ್ಸನ್ನು ಎತ್ತಲಿಕ್ಕಾಗಲಿಲ್ಲ. ಬಾಣವನ್ನು ಹಾಗೆ ಹಾಕಿ, ಅವನ ಚಾಣಾಕ್ಷತನ ಏನು, ಅರ್ಜುನನ ವೇಗ ಏನು, ಅಂತಹ ಅರ್ಜುನ ತಾನು ಬಾಣವನ್ನು ಬಿಸಾಡಿ ಶತ್ರುಗಳನ್ನು ಗೆಲ್ಲಬೇಕು ಅಂತಂದರೆ ಬಾಣಗಳು ಅಲ್ಲಿಗೆ ಹೋಗ್ತಾ ಇರಲಿಲ್ಲ ಅಂತ, ಇಲ್ಲೇ ಕುದುರೆ ಹತ್ತಿರ ಅಲ್ಲಲ್ಲಿ ಬೀಳ್ತಾ ಇದ್ವು ಅಂತ. ಕೈಯಲ್ಲಿ ಬಲ ಇಲ್ಲ, ಕಾಲಿನಲ್ಲಿ ಬಲ ಇಲ್ಲ, ಜಂಘಾ ಬಲ ಇಲ್ಲ, ಎಲ್ಲ ಉಡಿಗೆ ಹೋಗಿದೆ. ಹಾಗೆ ಅವ್ರ ಕೈಯಿಂದ ಬಯಸಿಕೊಂಡು ಅನಿಸಿಕೊಂಡು ನನ್ನ ಕಣ್ಣೆದುರಿನಲ್ಲಿ ಅವ್ರನ್ನೆಲ್ಲ ಕಳೆದುಕೊಂಡು ಬರುವಂತಹ ಒಂದು ದುಸ್ಥಿತಿ ನನ್ನದಾಯ್ತಲ್ಲ ಅಂತ ಅರ್ಜುನ ಹೇಳ್ತಾನೆ ಧರ್ಮರಾಜಂತ. ಇನ್ನು ನಾವು ಇಲ್ಲಿ ಇರಬಾರದು. ಕೃಷ್ಣ ಯಾವಾಗ ಪರಂಧಾಮಕ್ಕೆ ಹೋಗಿದ್ದಾನೆ, ಈ ನಂತರದಲ್ಲಿ ನಾವು ಈ ಭೂಮಿಯಲ್ಲಿರೋದು ಉಚಿತ ಅಲ್ಲ. ಪರೀಕ್ಷಿತ್ ನಮ್ಮ ಮೊಮ್ಮಗ, ಅವನು ಕಾಲಕ್ಕೆ ಬಂದಿದ್ದಾನೆ, ಅವನು ತರುಣನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ನಾವು ಹೊರಡೋಣ ಅಂತ ಹೇಳಿ ಪರೀಕ್ಷಿತ್ ರಾಜ ಪರೀಕ್ಷಿತನನ್ನು ರಾಜನನ್ನಾಗಿಸಿ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಪಾಂಡವರು ಯಾತ್ರೆಗೆ ಅಂತ ಹೊರಡುತ್ತಾರೆ. ಅವರದ್ದು ಮಹಾಪ್ರಸ್ಥಾನ ಯಾವ ರೀತಿಯಲ್ಲಿ ಅಂತಂದರೆ, ಯಾವ ಆಹಾರವನ್ನು ಸ್ವೀಕರಿಸದೇನೆ ಕೇವಲ ದಿನನಿತ್ಯದ ಅನುಷ್ಠಾನ ಮಾಡೋದು, ಹಾಗೆ ಯಾತ್ರೆಯನ್ನು ಮಾಡ್ತಾ ಇರೋದು. ಯಾತ್ರೆಯನ್ನು ಅಂದರೆ ಇಡೀ ಭೂಮಂಡಲದ ಪ್ರದಕ್ಷಿಣೆಯನ್ನು ಬಂದಿದ್ದಾರೆ. ಈ ಭರತ ಖಂಡದಿಂದ ಮುಂದೆ ನಾವು 5ನೇ ಸ್ಕಂಧದಲ್ಲಿ ಈ ಸಪ್ತದ್ವೀಪ ಭೂಗೋಳ ವರ್ಣನೆ ಬರುತ್ತದೆ. ಸಪ್ತದ್ವೀಪ ಸಪ್ತ ಸಮುದ್ರಗಳ ವರ್ಣನೆಯನ್ನು ನಾವು ನೋಡುತ್ತೇವೆ. ಜಂಬೂದ್ವೀಪದ ವಿಸ್ತಾರದ ಚಿಂತನೆಯನ್ನೆಲ್ಲ ಮಾಡುತ್ತೇವೆ. ಈ ಭರತ ವರ್ಷ, ಹರಿವರ್ಷ, ಕಿಂಪುರುಷ ವರ್ಷ, ಇಲಾವೃತ ವರ್ಷ ಬರೋದು ಅದು 4ನೇ ವರ್ಷ. ಅದು ಮಧ್ಯದಲ್ಲಿ, ಜಂಬೂದ್ವೀಪದ ಮಧ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿರೋದು ಇಲಾವೃತ ಖಂಡ. ಆ ಇಲಾವೃತ ಖಂಡದಲ್ಲಿ ರಮ್ಯಕ, ಹಿರಣ್ಮಯ, ಆಮೇಲೆ ಕುರು ಅದೆಲ್ಲ ಮೇಲೆ, ಆಮೇಲೆ ಕೆಳಗಡೆ ಇರುವಂಥದ್ದು ಈ 3 ಹರಿವರ್ಷ, ಕಿಂಪುರುಷ, ಹರಿವರ್ಷ ಮತ್ತು ಭರತ ವರ್ಷ. ಇದನ್ನೆಲ್ಲ ಪ್ರದಕ್ಷಿಣಾಕಾರದಲ್ಲಿ ಅವರೆಲ್ಲ ತಿರುಗುತ್ತಾ ಬಂದು ಅಲ್ಲಿ ಮೇರು ಪರ್ವತ, ಇಲಾವೃತ ವರ್ಷದ ಮಧ್ಯದಲ್ಲಿರುವಂತಹ ಮೇರು ಪರ್ವತ, ಆ ಮೇರು ಪರ್ವತಕ್ಕೆ ಬಂದು ಆ ಮೇರು ಪರ್ವತದಲ್ಲಿ ಅದನ್ನೆಲ್ಲ ಪ್ರದಕ್ಷಿಣೆ ಮಾಡಿ ಭಗವಂತನ ಸನ್ನಿಧಾನ ಎಲ್ಲ ಕಡೆ ಇದೆ ಅಂತ ಚಿಂತನೆಯನ್ನು ಮಾಡುತ್ತಾ ಅವರು ಯಾತ್ರೆಯನ್ನು ಮಾಡುತ್ತಾ ಬರುತ್ತಾರೆ. ಇವರು ಹೊರಟಿದ್ದು ಹಸ್ತಿನಾವತಿಯಿಂದ. ಹೊರಡುವಾಗ ಇಲ್ಲಿ ಸರಸ್ವತಿ ನದಿಯನ್ನು ದಾಟಿಕೊಂಡು ಮುಂದಕ್ಕೆ ಅಲಕನಂದ ಬಂದು ಬದ್ರಿನಾರಾಯಣನ ದರ್ಶನ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಅಲ್ಲಿ ನಾವು ನೋಡುತ್ತೇವೆ ಭೀಂಪುಲ್ ನೋಡುತ್ತೇವೆ ನಾವು. ಆ ಭೀಂಪುಲ್ ಆದದ್ದು ಆವಾಗ ಪಾಂಡವರು ಅವರು ಮಹಾಪ್ರಸ್ಥಾನಕ್ಕೆ ಅಂತ ಹೊರಟಾಗ ಸರಸ್ವತಿ ನದಿಯನ್ನು ದಾಟ್ಕೊಂಡು ಹೋಗಬೇಕಲ್ಲ, ಆ ಸಂದರ್ಭದಲ್ಲಿ ತುಂಬಿ ಹರಿತಾ ಇದ್ದಾಳೆ ಸರಸ್ವತಿ. ದಾಟೋದು ಹೇಗೆ ಸಾಧ್ಯ? ಅಲ್ಲಿ ಕೇಶವ ಪ್ರಯಾಗ, ಸರಸ್ವತಿ ಮತ್ತು ಅಲಕನಂದ ಸಂಗಮ ಆಗತ್ತೆ. ಸರಸ್ವತಿಯನ್ನು ಅಲ್ಲಿ ಕಾಣ್ತೇವೆ. ಆಮೇಲೆ ಸರಸ್ವತಿ ಗುಪ್ತಗಾಮಿ, ಮತ್ತೆ ಅವಳು ಅಂತರ್ಹಿತಳಾಗ್ತಾಳೆ, ಕಾಣಿಸೋದಿಲ್ಲ. ಅವಳ ಅನುಭವ ಆಗೋದು ನಮಗೆ ತ್ರಿವೇಣಿ ಸಂಗಮದಲ್ಲಿ. ಅನುಭವವೇ ಹೊರತು ದರ್ಶನ ಇಲ್ಲ. ಇಲ್ಲಿ ಕಾಣಿಸ್ತಾಳೆ ಸರಸ್ವತಿ, ಕಾಣಿಸ್ತಾಳೆ ಅಲ್ಲಿ ಚೆನ್ನಾಗಿ. ಸರಸ್ವತಿ ಹರಿದು ಬಂದು ಅಲಕನಂದೆಗೆ ಸೇರಿಕೊಳ್ತಾಳೆ. ಸೇರಿದ ಮೇಲೆ ಅಲಕನಂದ ಹೆಚ್ಚಾಗಬೇಕಲ್ಲ, ಅಲಕನಂದ ಎಷ್ಟಿರ್ತಾಳೋ ಅಷ್ಟೇ ಇರ್ತಾಳೆ. ಸರಸ್ವತಿ ನದಿ ಸೇರಿದ ಮೇಲೆ ಆ ಪ್ರವಾಹ ಬಂದು ಸೇರಿದರೆ ನದಿ ವೃದ್ಧಿಯಾಗಬೇಕಲ್ಲ. ದೇವಪ್ರಿಯ, ಕರ್ಣಪ್ರಿಯಗಳನ್ನು ನಾವು ನೋಡ್ತೇವೆ, ಪಾತ್ರೆ ದೊಡ್ಡದಾಗಿ ಬಿಡುತ್ತದೆ. ಹಾಗಾಗೋದಿಲ್ಲ ಅಲ್ಲಿ. ಯಾಕೆ ಅಂದರೆ ಸರಸ್ವತಿ ಅಲ್ಲಿ ಸೇರಿ ಗುಪ್ತಾಗಿ ಬಿಡುತ್ತಾಳೆ. ಆ ಪ್ರಾಂತದಲ್ಲಿ ಭೀಮಸೇನ ದೇವರು ಒಂದು ಬಂಡೆಕಲ್ಲು ಇಡುತ್ತಾರೆ, ನಡೀರ ಹೋಗೋಣ ಅಂತ. ಆ ಬಂಡೆಕಲ್ಲು ನಾವು ನೋಡುತ್ತೇವೆ, ಆ ಬೆರಳು ಅಚ್ಚು ಮುಡಿದಿದೆ, ಭೀಮಸೇನ ದೇವರ ಬೆರಳು ಅಚ್ಚು ಮುಡಿದಿದೆ.
ಎಂಥ ಬಂಡೆಕಲ್ಲು, 1000 ಜನ ಸುಖವಾಗಿ ನಿಂತ್ಕೊಳ್ಬೋದು ಆ ಬಂಡೆಕಲ್ ಮೇಲೆ. ಅಂಥ ಬಂಡೆಕಲ್ಲನ್ನು ಇಟ್ಟಿದ್ದಾರೆ ಆ ಸರಸ್ವತಿ ನದಿಯ ಆ ಪಾತ್ರಕ್ಕೆ, ಅದರ ಮೇಲೆ. ಅದೊಂದು ಸೇತುವೆಯ ನಿರ್ಮಾಣ, ಒಂದು ಕೈಯಲ್ಲಿ ಎತ್ತಿಟ್ಟಿದ್ದು ಬಂಡೆಕಲ್ಲು. ಯಾವಾಗ ಅವ್ರ ಕೊನೆಗೆ ಮಹಾಪ್ರಸ್ಥಾನಕ್ಕೆ ಅಂತ ಹೊರಟ ಕಾಲದಲ್ಲಿ, ಅಂದರೆ ಆವಾಗಲೂ ಕೂಡ ಭೀಮಸೇನದೇವರು ಹೇಗಿದ್ದರು ಅಂತ ಹಾಗೆ ಹೊರಟು ಅವತ್ತೆಲ್ಲ ಈಗೆಲ್ಲ ತೋರಿಸ್ತಾರೆ. ಇಲ್ಲಿ ಒಬ್ಬರು ದೇಹತ್ಯಾಗ ಮಾಡಿದ್ದು ಅಂತ. ಆದರೆ ಭಾಗವತಾದಿ ಗ್ರಂಥಗಳನ್ನು ಗಮನಿಸಿದಾಗ ಅದು ಈ ಭಾಗ ಅಲ್ಲ, ಅದು ಮೇರು ಪರ್ವತದ ಪ್ರಾಂತದಲ್ಲಿ ಅವರು ಎಲ್ಲ ಯಾತ್ರೆಯನ್ನು ಮಾಡಿ ಕ್ರಮವಾಗಿ ಅವರು ಒಬ್ಬೊಬ್ಬರೇ ದೇಹತ್ಯಾಗವನ್ನು ಮಾಡ್ತಾ ಹೋಗ್ತಾರೆ ಅಂತ. ಹೀಗೆ ಪಾಂಡವರು ಭಗವತ್ ಚಿಂತನೆಯನ್ನು ಮಾಡ್ತಾ, ಅವರು ಉಪವಾಸ ವ್ರತದಲ್ಲಿ ಇದ್ದು ದೀಕ್ಷಿತರಾಗಿ ಅನುಷ್ಠಾನಗಳನ್ನು ಮಾಡ್ತಾ ಭೂ ಪ್ರದಕ್ಷಿಣೆಯನ್ನು ಮಾಡಿ ಭಗವಂತನಿಗೆ ಎಲ್ಲ ಅಧಿಷ್ಠಾನಗಳಲ್ಲಿ ಅವನ ಚಿಂತನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಅವರು ದೇಹೋತ್ಕ್ರಮಣವನ್ನು ಮಾಡ್ತಾರೆ. ಇದು ಎಂತಹ ದೇಹೋತ್ಕ್ರಮಣ ಇರುವುದು! ಇನ್ನೂ ಅದ್ಭುತವಾದ ರೀತಿಯಲ್ಲಿ ದೇಹೋತ್ಕ್ರಮಣವನ್ನು ಪಾಂಡವರು ಮಾಡಿದ್ದಾರೆ. ಹೀಗೆ ಆ ಮಹಾಪ್ರಸ್ಥಾನದ ಚಿಂತನೆಯನ್ನು ಮಾಡಿದವರಿಗೆ ಪರಮಾತ್ಮನ ಪಾದಕಮಲಗಳಲ್ಲಿ ಅಚಲವಾದ ಭಕ್ತಿ ಬರುತ್ತದೆ. ಪರಮಾತ್ಮನ ಭಕ್ತಿಯನ್ನು ಹೊಂದಿ ಏವಂ ಚಿಂತಯತಃ, ಯಾರು ಈ ರೀತಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಅಂಥವರಿಗೆ ಭಗವಂತನ ಅಚಲವಾದಂತಹ ಭಕ್ತಿ ವೃದ್ಧಿಯಾಗ್ತದೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಅವರ ಮಹಿಮೆಯನ್ನು ತಿಳಿಸಿ ನಂತರದಲ್ಲಿ ಪರೀಕ್ಷಿತ ರಾಜರ ರಾಜ್ಯಭಾರ, ಪರೀಕ್ಷಿತರು ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಸುಭಿಕ್ಷೆ, ಎಲ್ಲ ಕಡೆಯಲ್ಲೂ ಕೂಡ ಸಮೃದ್ಧಿ ಇದೆ, ಎಲ್ಲ ಕೊರತೆಯೂ ಕೂಡ ಇಲ್ಲ. ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ದಾರೆ. ಚೆನ್ನಾಗಿ ತಮ್ಮ ರಾಜ್ಯಭಾರ ನಡೀತಾ ಇದೆ ಅಂತ ಅನ್ನೋದನ್ನು ಗಮನಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ತಮ್ಮ ಈ ಆಳ್ವಿಕೆಯಲ್ಲಿ ಕಲಿ ಪ್ರವೇಶ ಆಗಿದೆ ಅಂತನ್ನುವ ಸೂಚನೆ ಅವರಿಗೆ ಸಿಕ್ಕಿದೆ. ಹಾಗಾದರೆ ಕಲಿಯಲ್ಲಿದ್ದಾನೆ ಅಂದರೆ ಎಲ್ಲಿ ಅಶಾಂತಿ ಇದೆ, ಎಲ್ಲಿ ಜಗಳ ಇದೆ, ಎಲ್ಲಿ ಕಲಹಂತೂ ಕಲಿ ಪ್ರಿಯಂ, ಜಗಳ ಅನ್ನೋದು ಕಲಿಗೆ ಅತ್ಯಂತ ಪ್ರಿಯ. ಅದು ಎಲ್ಲಿದೆಯೋ ಅಲ್ಲಿ ಕಲಿ ಇದ್ದಾನೆ ಅಂತ. ಹಾಗಾದರೆ ಕಲಿ ಎಲ್ಲಿದ್ದಾನೆ ಹುಡುಕಬೇಕು ಅಂತ, ಕಲಿಯನ್ನು ನೋಡಿ ಅವನು ನಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆಯಲ್ಲೂ ಕೂಡ ಸಂಚಾರ ಮಾಡ್ತಾ ಧನುಷ್ಪಾಣಿಯಾಗಿ ಹೊರಟಿದ್ದಾನೆ ಪರೀಕ್ಷಿತ. ಎಂಥ ತೇಜಸ್ವಿ! ಕಲಿಯನ್ನು ನಿಗ್ರಹ ಮಾಡ್ತೇನೆ ಅಂತನ್ನುವ ಒಂದು ಛಲ ನೋಡಿ. ಆ ರೀತಿ ದಿಟ್ಟತನದಿಂದ ಪರೀಕ್ಷಿತ ರಾಜ ಹೊರಟಿದ್ದಾನೆ. ಎಲ್ಲ ಕಡೆ ಹೋಗ್ತಾ ಬರುವಾಗ ಒಂದು ಕಡೆಯಲ್ಲಿ ನೋಡ್ತಾನೆ, ಒಂದು ಹಸುವನ್ನು ನೋಡ್ತಾನೆ, ಒಂದು ಎತ್ತನ್ನು ನೋಡ್ತಾನೆ. ಎತ್ತು ಅದು ಕುಂಟುತ್ತಾ ಇದೆ, 3 ಕಾಲು ಕೂಡ ದುರ್ಬಲ ಆಗಿ, ಒಂದೇ ಕಾಲು ದೃಢವಾಗಿರೋದು, ಒಂದು ಕಾಲು ಮಾತ್ರ. ಇನ್ನು 3 ಕಾಲು ಕೂಡ ಅದು ಸತ್ವವನ್ನು ಕಳ್ಕೊಂಡಿವೆ. ಒಂದು ಕಾಲಿನ ಮೇಲೆ ಆ ಎತ್ತು ನಿಂತುಕೊಂಡಿದೆ. ಆಶ್ಚರ್ಯ ಆಯಿತಂತೆ, ಒಂದು ಕಾಲಿನ ಮೇಲೆ ಒಂದು ಎತ್ತು ನಿಂತುಕೊಂಡಿದೆ ಅಂತಂದರೆ ಅದು ಹೇಗೆ ಸಾಧ್ಯ? ಅದರ ಪಕ್ಕದಲ್ಲಿ ಒಂದು ಹಸು ಇದೆ. ಆ ಹಸು ಕಣ್ಣೀರಿಡ್ತಾ ಇದೆ. ಯಾವತ್ತು ಗೋಗಳು ಕಣ್ಣೀರಿಡಬಾರದು, ಆ ಹಸು ಕಣ್ಣೀರಿಡ್ತಾ ಇದೆ ಅಂತ. ಅದನ್ನು ನೋಡಿದಾಗ ಬಹಳ ದುಃಖ ಆಯಿತು. ಯಾಕೆ ಕಣ್ಣೀರಿಡ್ತಾ ಇದೆ? ಈ ಎತ್ತು ಒಂಟಿ ಕಾಲಲ್ಲಿ ನಿಂತ್ಕೊಂಡದ್ದು ಯಾಕೆ? ಈ ಹಸು ಕಣ್ಣೀರಿಡ್ತಾ ಇರೋದು ಯಾಕೆ? ಆ ಎತ್ತು ಮತ್ತು ಆ ಹಸು ಆ ಎರಡರ ಸಂಭಾಷಣೆಯನ್ನು ಕೇಳ್ತಾನೆ, ಆಲಿಸ್ತಾನೆ ಪರೀಕ್ಷಿತ ರಾಜ. ಎತ್ತು ಮಾತಾಡತ್ತೆ, ಎಷ್ಟು ಚೆನ್ನಾಗಿದ್ದೆ, ಇವತ್ತು 3 ಕಾಲನ್ನು ಕಳ್ಕೊಂಡಿದ್ದೇನೆ, ಒಂದೇ ಕಾಲಲ್ಲಿ ನಾನು ನಿಂತಿದ್ದೇನೆ ಅಂತ. ನಾನು ಸುಖವಾಗಿದ್ದೆ. ಆ ಹಸು ಹೇಳತ್ತೆ, ನಾನು ಸುಖವಾಗಿದ್ದೆ, ನನ್ನ ಮೇಲೆ ಕೃಷ್ಣ ಓಡಾಡ್ತಾ ಇದ್ದ, ಎಷ್ಟು ಆನಂದ ಇತ್ತು. ಆದರೆ ಇವತ್ತು ಕೃಷ್ಣನಿಗೆ ಸ್ಥಾನವೇ ಇಲ್ಲ, ದೇವರಿಗೆ ಸ್ಥಾನವೇ ಇಲ್ಲ ಅಂತ ಆ ಹಸು ಅದು ಕಣ್ಣೀರಿಡ್ತಾ ಇದೆ. ಆ ಎತ್ತು ಮತ್ತು ಹಸು ಆ ಎರಡು ಮಾತಾಡ್ತಾ ಇರುವಾಗ ಒಬ್ಬ ರಾಜವೇಷಧಾರಿಯಾದಂತಹ ಒಬ್ಬ ಅಂತ್ಯಜ ಬರ್ತಾನೆ, ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ. ಕತ್ತರಿಸ್ತೇನೆ, ಹೊಡಿತೇನೆ ಅಂತ ಆ ಹಸು ಮತ್ತು ಎತ್ತನ್ನು ಹೊಡಿತೇನೆ ಅಂತ ಬಂದಂತೆ. ತತ್ಕ್ಷಣದಲ್ಲಿ ಆ ಹಸು ಎತ್ತುಗಳನ್ನು ಹೊಡಿತೇನೆ ಅಂತ ಯಾವಾಗ ಬಂದೋ ಅವನು ಕಾಲಿನಿಂದ ಒದಿತಾ ಇದ್ದಾನೆ. ಒದಿತಾ ಹೊಡಿತೇನೆ ಅಂತ ಕೈಯನ್ನು ಎತ್ತಿದ ಕೂಡಲೇ ಪರೀಕ್ಷಿತು ತಾನು ಧನುರ್ಬಾಣಧಾರಿಯಾಗಿ ಅವನನ್ನು ನಿಗ್ರಹ ಮಾಡುತ್ತೇನೆ. ಇವನೇ ಕಲಿ. ಎಲ್ಲಿ ಗೋ ಹತ್ಯೆ, ಗೋ ಹಿಂಸೆ, ಧರ್ಮ ಹಿಂಸೆ ನಡೀತದೆ ಅಲ್ಲಿ ಕಲಿ ಇದ್ದಾನೆ ಅಂತ ಪ್ರತ್ಯಕ್ಷ ಕಲಿ ಇಲ್ಲಿದ್ದಾನೆ, ಇವನು ನಿಗ್ರಹ ಮಾಡುತ್ತೇನೆ ಅಂತ ಕಲಿಯನ್ನು ಗುರುತಿಸಿ ಅವನು ನಿಗ್ರಹ ಮಾಡುತ್ತೇನೆ ಅಂತ ಹೊರಟ ಮಹಾನುಭಾವ ಪರೀಕ್ಷಿತ ರಾಜ. ಆ ಹಸು ಮತ್ತು ಎತ್ತನ್ನು ಗುರುತಿಸ್ತಾನು. ಈ ಎತ್ತು ಅಂತಂದರೆ ಮತ್ತಿನ್ನೇನೂ ಅಲ್ಲ, ಎತ್ತು ಅಂತಂದರೆ ಧರ್ಮ.
ಯಾಕೆ ಅಂತಂದರೆ ಕಲಿಯುಗದಲ್ಲಿ ಧರ್ಮ ಒಂಟಿ ಕಾಲಲ್ಲಿದೆ. ಸತ್ಯ, ದಯ, ತಪಸ್ಸು, ಶೌಚ ಅಂತ 4 ಕಾಲುಗಳು ಧರ್ಮಕ್ಕೆ. 4 ಕಾಲಗಳಲ್ಲಿ ಕೃತಯುಗದಲ್ಲಿ 4 ಪಾದಗಳು ಇರುತ್ತವೆ, ಸರಿಯಾಗಿರುತ್ತವೆ. ಸತ್ಯ, ದಯ, ತಪಸ್ಸು ಮತ್ತು ಶೌಚ, ಈ 4 ಕೂಡ ಇರುತ್ತದೆ. ಆದರೆ ಕ್ರಮೇಣ ತ್ರೇತಾಯುಗದಲ್ಲಿ 1 ಪಾದ ಕಡಿಮೆ ಆಗ್ತದೆ, ದ್ವಾಪರ ಯುಗದಲ್ಲಿ ಇನ್ನೊಂದು ಪಾದ ಕಡಿಮೆ ಆಗ್ತದೆ, ಕಲಿಯುಗಕ್ಕೆ ಬಂದಾಗ ಇನ್ನೊಂದು ಪಾದ ಕಡಿಮೆಯಾಗಿ 1 ಪಾದ ಮಾತ್ರ ಉಳಿತದೆ. ಸತ್ಯ, ದಯ, ತಪಸ್ಸು ಮತ್ತು ಶೌಚ. ಇದರಲ್ಲಿ ಹಿಂಸೆಯಿಂದ ದಯ ಹೊರಟು ಹೋಗುತ್ತೆ. ಶೌಚ ಅದು ಸಂಘದಿಂದ ಅದು ಹೊರಟು ಹೋಗುತ್ತೆ, ದುಷ್ಟ ಸಂಪರ್ಕದಿಂದ ಅದು ಹೊರಟು ಹೋಗುತ್ತೆ. ಹೀಗೆ ಅದೆಲ್ಲವೂ ಕೂಡ ಕ್ಷೀಣ ಆಗ್ತಾ ಇದೆ. ಕಲಿಯುಗದಲ್ಲಿ ಉಳಿದದ್ದು ಒಂದೇ, ಸತ್ಯ. ಸುಳ್ಳಿನಿಂದ ಸತ್ಯ ಹೋಗಬೇಕು, ಆದರೆ ಸತ್ಯ ಒಂದು ಕಲಿಯುಗದಲ್ಲಿ ಉಳ್ಕೊಂಡಿದೆ ಅಂತ ಹುಡುಕಬೇಕು. ಈಗ ಕಲಿಯುಗದಲ್ಲಿ ಸತ್ಯ ಎಲ್ಲಿದೆ ಅಂತ ಹುಡುಕುವ ಪರಿಸ್ಥಿತಿ. ಇರೋದು 1 ಪಾದ ಅಂತ ಹೇಳ್ತಾರೆ, ಆ 1 ಪಾದವನ್ನು ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. 3 ಪಾದಗಳು ಹೊರಟೋಗಿ ದುರ್ಬಲ ಆಗಿ ಹೋಗಿ ಅದನ್ನು ಗಮನಿಸಿದೆ. ಹಾಗಾದರೆ ಇದು ಧರ್ಮ. ಎತ್ತು ಧರ್ಮಕ್ಕೆ ಸಂಕೇತ. ಧರ್ಮ ಎತ್ತಿನ ರೂಪದಲ್ಲಿ ಬಂದು ನಿಂತಿದೆ. ಈ ಹಸು ಅಂತಂದರೆ ಧರಾದೇವಿ, ಭೂದೇವಿ. ಭೂದೇವಿ ಹಸುವಿನ ರೂಪದಲ್ಲಿ ಬಂದಿದ್ದಾಳೆ. ದೇವರ ಅವತಾರ ಮಾಡೋದಕ್ಕೂ ಹಸುವಿನ ರೂಪದಲ್ಲಿ ಹೋದವಳು. ಇವತ್ತು ದೇವರು ಪರಂಧಾಮಕ್ಕೆ ಹೋದ ಮೇಲೂ ಕೂಡ ಹಸುವಿನ ರೂಪದಲ್ಲಿ ದುಃಖವನ್ನು ಪಡ್ತಾ ಇದ್ದಾಳೆ. ಹಾಗಾದರೆ ಈ ಹಸು ಅಂತಂದರೆ ಭೂದೇವಿ. ಈ ಭೂದೇವಿ, ಮತ್ತು ಧರ್ಮ ಅವರಿಬ್ಬರನ್ನು ಈ ರೂಪದಲ್ಲಿ ನೋಡಿ ಇವರನ್ನು ನಾಶಪಡಿಸಬೇಕು ಅಂತ ಹೊರಟಿರುವಂತಹ ಕ್ರೂರಿ ಇವನು ಮತ್ತಿನ್ಯಾರೂ ಅಲ್ಲ, ಅವನೇ ಕಲಿ. ಇವನು ನಿಗ್ರಹ ಮಾಡಬೇಕು ಅಂತ ಶರಾಸನಂ ಸಂಯುಗ ರೋಚಿರಾದದೇ ಬಿಲ್ಲನ್ನು ಎತ್ತಿದ್ನಂತೆ. ಇನ್ನೇನು ಅವನನ್ನು ನಿಗ್ರಹಿಸಬೇಕು ಅಂತನ್ನೋ ಅಷ್ಟೊತ್ತಿಗೆ ಓಡಿ ಬಂದಿದ್ದಾನೆ. ಅವನಿಗೆ ಗೊತ್ತಾಯಿತು, ನನ್ನನ್ನು ಇವನು ಬಿಡೋದಿಲ್ಲ, ಹೊಡೆದು ಬಿಡುತ್ತಾನೆ ಅಂತ. ಓಡಿ ಒಂದು ಕಾಲು ಹಿಡ್ಕೊಳ್ತಾನೆ. ತಪ್ಪಾಯಿತು, ಕ್ಷಮಿಸಿಬಿಡು ಅಂತ ಕೇಳ್ತಾನೆ. ಅವನಂತಾನೆ, ನಾವು ತಪ್ಪಾಯಿತು ಅಂತ ಕೇಳಿದವರನ್ನು ಕ್ಷಮಿಸಿ ಅಂತ ಕೇಳಿದವರನ್ನು ಹೊಡೆಯುವವರಲ್ಲ. ಯಾರು ಶರಣಾಗತರಾಗ್ತಾರೋ ಅವರನ್ನು ನಿಗ್ರಹಿಸೋದಿಲ್ಲ. ಇದು ನಮ್ಮ ಧರ್ಮ, ಇದು ಕ್ಷಾತ್ರ ಧರ್ಮ. ನಮ್ಮ ವಂಶದ ಎಲ್ಲ ಹಿರಿಯರು ಕೂಡ ನಡೆಸಿಕೊಂಡು ಬಂದಿರುವಂತಹ ಧರ್ಮ. ಆಯಿತು, ನೀನನ್ನು ಬಿಟ್ಟಿದ್ದೇನೆ, ಆದರೆ ನೀನು ನನ್ನ ರಾಜ್ಯದಲ್ಲಿ, ನನ್ನ ರಾಷ್ಟ್ರದಲ್ಲಿ ಎಲ್ಲೂ ಇರುವಂತಿಲ್ಲ, ನೀನು ಇಲ್ಲಿಂದ ಹೊರಟು ಹೋಗು, ತೊಲಗಿಲ್ಲಿದ ಅಂತ ಪರೀಕ್ಷಿತ್ ಹೇಳಿದ್ನಂತೆ. ಕಲಿ ಒಮ್ಮೆ ಸುತ್ತಲೂ ನೋಡಿದ್ನಂತೆ. ನೋಡಿ ಹೇಳ್ತಾನೆ, ತೊಲಗು ಅಂತ ಹೇಳ್ತಾ ಇದ್ದಿ, ನಾ ಎಲ್ಲಿಗೆ ಹೋಗಿ? ಎಲ್ಲ ಕಡೆ ನೀನೇ ಇದ್ದಿ. ಸಪ್ತದ್ವೀಪಾಧಿಪತಿ ಪರೀಕ್ಷಿತು, ಎಲ್ಲದಕ್ಕೂ ಅಧಿಪತಿ ಅವನೇ ಆಗಿದ್ದಾನೆ. ತೊಲಗೋದ್ರೆ ಎಲ್ಲಿಗೆ ಹೋಗಲಿ ನಾನು? ಎಲ್ಲಾದರೂ ಒಂದು ಸ್ಥಾನ ಬೇಕಲ್ಲ. ಕಲಿಯುಗ, ನನ್ನ ಯುಗದಲ್ಲಿ ನನಗೆ ಸ್ಥಾನ ಇಲ್ಲ ಅಂತಂದರೆ ಹೇಗೆ? ನನಗೊಂದು ಸ್ಥಳವನ್ನು ಮಾಡಿಕೊಡು ಅಂತಂದಂತೆ. ಒಂದು ಸಣ್ಣ ಸ್ಥಳ ಸಾಕು. ಒಂದು ಗೂಡಿನಲ್ಲಿ ಕೂತ್ಕೊಂಡೇ ಇಡೀ ರಾಷ್ಟ್ರವನ್ನು ಹಾಳು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ? ಹಾಗೆ ಈ ಕಲಿ ಅವನಂತಾನೆ, ನನಗೆ ಒಂದು ಸಣ್ಣ ಗೂಡನ್ನು ಕೊಟ್ಟುಬಿಡು ಸಾಕು, ನಾನು ನನ್ನ ಕೆಲಸ ಮಾಡಿಕೊಡುತ್ತೇನೆ ಅಂತಂದಂತೆ. ಅದಕ್ಕೆ 4 ಸ್ಥಳವನ್ನು ಕೊಟ್ಟಂತೆ ಪರೀಕ್ಷಿತ ರಾಜ. 4 ಸ್ಥಳವನ್ನು ಕೊಡ್ತೇನೆ, ಆ 4 ಸ್ಥಳದಲ್ಲಿ ನೀನು ಇರಬೇಕು. ಅದು ಯಾವುದು ಅಂತಂದರೆ ಅದಕ್ಕೆ ದ್ಯೂತಂ ಪಾನಂ ಸ್ತ್ರೀಯ ಸೂನಾ ಅಂತ 4 ಸ್ಥಾನವನ್ನು ಹೇಳಿದ್ದಾರೆ. ಜೂಜು, ಮದ್ಯ, ದುಷ್ಟ ಸ್ತ್ರೀಯರು, ಆಮೇಲೆ ಹಿಂಸೆ ಅಂತಂದರೆ ಈ ಕಟುಕತನ, ಮಾಂಸ ಇತ್ಯಾದಿಗಳನ್ನು ಮಾಡಿ ಮಾರಾಟ ಇತ್ಯಾದಿಗಳೆಲ್ಲ ನಡೀತವೆ. ಇಂತಹ ಈ 4 ಸ್ಥಾನ ಇದು ನಿನಗೆ ಆವಾಸ. ನಿನಗೆ ಈ ಮನೆಗಳನ್ನು ಕೊಟ್ಟಿದ್ದೇನೆ, ನೀನು ಅಲ್ಲಿರಬೇಕು, ಅಲ್ಲಿ ಬಿಟ್ಟು ಬೇರೆ ಕಡೆ ಬರುವಂತಿಲ್ಲ. ಅವನಂತ ಸಾಕಾಗೋದಿಲ್ಲ, ನನ್ನ ಕಾಲು ಚಾಚಲಿಕ್ಕೂ ಆಗೋದಿಲ್ಲ. ಇದು 20-30 ಆಯಿತು, 30-40 ಆದರೂ ಬೇಕು ನನಗೆ ಅಂತಂದಂತ. ಅದಕ್ಕೆ ಪರೀಕ್ಷಿತ ರಾಜ ಹೇಳಿದಂತೆ, ಆಯಿತು, ನಿನಗೆ ಇನ್ನೊಂದು ಸ್ಥಾನವನ್ನು ಕೊಡ್ತೇನೆ,
ಜಾತರೂಪ ಮದ ಪ್ರಭು. ಬಂಗಾರ ಅಂತ ಬಂಗಾರದಲ್ಲಿ ನೀನಿರು. ಬಹಳ ಸಂತೋಷ ಆಯ್ತು. ಇದಕ್ಕಿಂತ ಇನ್ನೇನು ದೊಡ್ಡದು ಅಂತ ನೋಡಿ. ಬಂಗಾರದಲ್ಲಿ ಲಕ್ಷ್ಮೀ ಸನ್ನಿಧಾನ ಅಲ್ವಾ? ನಾವು ಪೂಜೆ ಮಾಡುತ್ತೇವೆ, ಬಂಗಾರವನ್ನು ದೇವರಿಗೆ ಅರ್ಪಿಸ್ತೇವೆ. ಸುವರ್ಣ ಪುಷ್ಪ ದಕ್ಷಿಣಾನು ಸಮರ್ಪಯಾಮಿ, ಕನಕಾಭಿಷೇಕವನ್ನು ಮಾಡುತ್ತೇವೆ ದೇವರಿಗೆ. ನಾವು ಧಾರಣೆ ಮಾಡಿಕೊಳ್ತೇವೆ. ಸುವರ್ಣಂ ಭಾರ್ಯಂ ವೇದ ಹೇಳುತ್ತೆ, ಬಂಗಾರವನ್ನು ಧರಿಸಬೇಕು ಅಂತ ಹೇಳುತ್ತೆ. ಮತ್ತು ಬಂಗಾರದಲ್ಲಿ ಕಲಿ ಇದ್ದಾನೆ, ಹೌದು, ಕಲಿನೂ ಇದ್ದಾನೆ, ಲಕ್ಷ್ಮಿಯೂ ಇದ್ದಾಳೆ. ಈಗ ಶಾಲಿಗ್ರಾಮದಲ್ಲಿ ನಾವು ಪೂಜೆ ಮಾಡೋ ಮೊದಲು ಏನು ಮಾಡುತ್ತೇವೆ? ಕಲಿ ವಿಸರ್ಜನೆ ಮಾಡುತ್ತೇವೆ. ಕಲಿ ವಿಸರ್ಜನೆ ಮಾಡಿದ ಮೇಲೆ ದೇವರ ಪೂಜೆ. ಆವಾಹನೆ ಮಾಡಲ್ಲ, ಆವಾಹನೆ ಇಲ್ಲ ಶಾಲಿಗ್ರಾಮದಲ್ಲಿ. ದೇವರಿದ್ದೇ ಇರ್ತಾನೆ, ಕಲಿಯೂ ಇರ್ತಾನೆ. ಹಾಗೆ ಈ ಬಂಗಾರದಲ್ಲಿ ಕಲಿ ಬಂದು ಕೂತಿರ್ತಾನೆ, ಅವನು ವಿಸರ್ಜನೆ ಮಾಡಬೇಕು. ಶಾಲಿಗ್ರಾಮದಲ್ಲಿ ಭೀಮಸೇನ ಸ್ಮರಣೆ ಮಾಡಿ ಕಲಿ ವಿಸರ್ಜನೆ ಮಾಡಿದಂತೆ ಯಾವುದು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ ಚಿನ್ನ ಇದೆ, ಯಾವುದು ಭಗವದರ್ಪಿತವಾದಂತಹದ್ದಿದೆ, ಅದರಲ್ಲಿ ಕಲಿ ಬರೋದಿಲ್ಲ. ಅದನ್ನು ಧಾರಣೆ ಮಾಡಿದಾಗಲೂ ಭೀಮಸೇನ ದೇವರ ಸ್ಮರಣೆ ಮಾಡಿದರೆ ಆವಾಗ ಕಲಿ ಪ್ರವೇಶ ಆಗೋದಿಲ್ಲ. ಈಗ ಬಂಗಾರ ಧಾರಣೆ ಮಾಡಬೇಕು, ಕಲಿ ಬರ್ತಾನೆ ಅಂದರೆ ಏನು ಮಾಡಬೇಕು? ಇವತ್ತಿನ ಹೆಚ್ಚಿನ ಎಲ್ಲರೂ ಕೂಡ ಪ್ರವೃತ್ತಿ ಮಾಡೋದು ರೋಲ್ಡ್ ಗೋಲ್ಡಲ್ಲಿ. ಯಾಕೆ ಬಂಗಾರ ಹೆಚ್ಚು ಬೆಲೆ ಜಾಸ್ತಿ ಆಗ್ತಾ ಇದೆ? ಹಾಗಂತಲ್ಲ. ಅದರಲ್ಲಿ ಭೀಮಸೇನ ದೇವರ ಸ್ಮರಣೆ, ಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡಿ ಪರಮಾತ್ಮನ ಪ್ರಸಾದ ಚಿಂತನೆ ಮಾಡಿದರೆ ಆವಾಗ ಕಲಿ ದೂರ ಹೋಗ್ತಾನೆ, ಇಲ್ಲ ಅಂದರೆ ಕಲಿ ಬರ್ತಾನೆ. ಅದರಿಂದಲೇ ಬಂಗಾರದಲ್ಲಿ ಕಲಿ ಇರೋದರಿಂದಲೇ ಹೆಚ್ಚು ಲೂಟಿ ಆಗೋದು, ಅದಕ್ಕೆ ಅಷ್ಟೆಲ್ಲ ಅನ್ಯಾಯ ಆಗೋದು. ಹಾಗೆ 5 ಸ್ಥಾನ ಸಿಕ್ಕ ಮೇಲೆ ನಾನಿನ್ನ ಚೆನ್ನಾಗಿರುತ್ತೇನೆ ಅಂತ ಕಲಿ ಸಂತೋಷಪಟ್ಟು ಹೋಗಿದ್ದಾನೆ. ಹೀಗೆ ಕಲಿ ನಿಗ್ರಹ ಮಾಡಿದ ಮಹಾನುಭಾವ ಪರೀಕ್ಷಿತ್ ರಾಜ ಅವನು ಕಲ್ಯಾವೇಶಕ್ಕೊಳಗಾಗ್ತಾನೆ. ಕಲ್ಯಾವೇಶ ಅಂತ ಅನ್ನೋದಕ್ಕಿಂತ ಪ್ರಾರಬ್ಧ ಕರ್ಮ ಅವನದ್ದು ಕೊನೆಯ ಜನ್ಮ. ಇದು ಕೊನೆಯ ಜನ್ಮ. ಅದರಲ್ಲಿ ಭಾರಿ ಚರ್ಚೆ ಇದೆ. ಕಲ್ಯಾವೇಶದಿಂದ ಶಮೀಕ ಋಷಿಗಳ ಕೊರಳಿಗೆ ಸತ್ತ ಹಾವನ್ನು ಹಾಕಿದ, ಅದರ ಕಳೇವರವನ್ನು ಹಾಕಿದ ಪರೀಕ್ಷಿತ ರಾಜ. ಅವನು ಬೇಟೆಗೆ ಅಂತ ಹೋದಂಥವನು ಬಾಯಾರಿಕೆಯಿಂದ ಹೋಗ್ತಾನೆ. ಹೋದಾಗ ಶಮೀಕ ಋಷಿಗಳ ಆಶ್ರಮವನ್ನು ನೋಡ್ತಾನೆ. ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅವರು, ಬೇರೆ ಯಾರೂ ಕೂಡ ಇಲ್ಲ. ಗುರುಗಳೇ, ಬಾಯಾರಿಕೆ ಆಗಿದೆ, ನಾನು ಪರೀಕ್ಷಿತ ರಾಜ ಬಂದಿದ್ದೇನೆ. ಯಾವುದಕ್ಕೂ ಕಣ್ಣೇ ತೆಗೆಯಲ್ಲ ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ, ಬಾಕಿ ಎಚ್ಚರದಲ್ಲಿ ಅವರಿಲ್ಲ. ಇವನು ಅಹಂಕಾರದಿಂದ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಭಾವನೆಯಿಂದ ಮನೇನು ಮಾಡ್ತಾನೆ, ಹೊರಬರುತ್ತಾನೆ, ನೋಡ್ತಾನೆ, ಅಲ್ಲೊಂದು ಸತ್ತ ಹಾವು, ಅದರ ಕಳೆಯವರ ಇರುತ್ತದೆ. ಅದನ್ನು ಬಾಣದ ತುದಿಯಿಂದ ಎತ್ತಿ, ತನ್ನ ಕೈಯಿಂದಲೂ ಮುಟ್ಟಲ್ಲ, ಎತ್ತಲ್ಲ ಅದನ್ನು, ಅದು ಶವ ಅಂತನ್ನೋ ದೃಷ್ಟಿಯಿಂದ ಬಾಣದ ತುದಿಯಿಂದ ಅದನ್ನು ಎತ್ತಿ ಅದನ್ನು ಆ ಶಮೀಕರ ಕೊರಳಿಗೆ ಹಾಕಿ ಅಲ್ಲಿಂದ ಹೊರಡುತ್ತಾನೆ. ಯಾಕೆ ಹೀಗೆ ಅಂತಂದರೆ, ಅದಕ್ಕೆ ಅವನು ಅವತ್ತು ಯಾವ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಹೋಗಿದ್ದ ಅದು ಜರಾಸಂಧ ಧರಿಸಿದ ಕಿರೀಟ ಆಗಿತ್ತಂತ. ಅಂದರೆ ಅವರನ್ನೆಲ್ಲ ನಿಗ್ರಹ ಮಾಡಿದಾಗ ಅಲ್ಲಿದ ಅನರ್ಘ್ಯವಾದ ವಸ್ತುಗಳನ್ನು ತಂದಿದ್ದಾರಲ್ಲ, ಹಾಗೆ ಭೀಮಸೇನ ದೇವರು ಜರಾಸಂಧ ನಿಗ್ರಹ ಮಾಡಿದಾಗ ಏನು ಬಂದಿತ್ತೋ ಆ ಜರಾಸಂಧ ಧರಿಸಿದ ಕಿರೀಟವನ್ನು ಧಾರಣೆ ಮಾಡಿದ್ದಕ್ಕೆ ಅದಕ್ಕಂತಹ ಪ್ರಭಾವ ಬಂದ ಕೂಡಲೇ ಕಿರೀಟ ತೆಗೆದಿಟ್ಟ. ಆಮೇಲೆ ಅನ್ನಿಸ್ತು, ನಾನು ಯಾಕೆ ಇಂತಹ ಕೆಲಸ ಮಾಡಿದೆ, ತಪ್ಪು ಮಾಡಿದೆ, ನಾನು ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡಿದ್ದೇನೆ, ನಮ್ಮ ಹಿರಿಯರು ಯಾರೂ ಮಾಡದೇ ಇರುವಂತಹ ನೀಚ ಕೆಲಸವನ್ನು ನಾನು ಮಾಡಿದ್ದೇನೆ, ನನಗೆ ಈ ಕೂಡಲೇ ಶಿಕ್ಷೆ ಆಗಬೇಕು, ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು. ಆ ರಾಜ ಸ್ವತಃ ತಾನು ಆಲೋಚನೆ ಮಾಡ್ತಾನೆ, ನನಗೆ ಶಿಕ್ಷೆ ಆಗಬೇಕು ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಇತ್ತ ಆ ಕೊರಳಿಗೆ ಬಿದ್ದ ಹಾವನ್ನು ಗಮನಿಸಿ ಒಬ್ಬ ಬಾಲಕನಿಗೆ, ಆ ಬಾಲಕ ಶೃಂಗಿಗೆ ಹೇಳ್ತಾನೆ, ಶಮೀಕರ ಮಗ, ಪುಟ್ಟ ಹುಡುಗ, ಆ ಬ್ರಹ್ಮಚಾರಿ, ಅದೇ ಉಪನಯನ ಆಗಿ ಸ್ವಲ್ಪ ಸಮಯ ಆಗಿದೆ, ಆ ಬ್ರಹ್ಮಚಾರಿಗೆ ಹೇಳ್ತಾರೆ, ಅಪ್ಪನ ಕೊರಳಿಗೆ ರಾಜ ಆ ಸರ್ಪದ ಹೆಣವನ್ನು ಹಾಕಿ ಹೋಗಿದ್ದಾನೆ. ಸಿಟ್ಟು ಬರ್ತದೆ, ಎಂತಹ ಉನ್ಮತ್ತವನು, ಸರ್ಪದ ಹೆಣವನ್ನು ಅವನು ಹಾಕ್ಲಿಕ್ಕೆ, ಅವನೇ ಎಂತಹ ದುರಹಂಕಾರ ಅವನಿಗೆ, ಅವನನ್ನೇ ಸರ್ಪ ಕಚ್ಚಲಿ, ತಕ್ಷಕನಿಂದ ಕಚ್ಚಿ ಅವನು ಸಾಯಬೇಕು, 7ನೇ ದಿವಸ ತಕ್ಷಕ ಕಚ್ಚಿ ಅವನು ಸಾಯಬೇಕು ಅಂತ ಅವನು ಹೇಳ್ತಾನೆ. ಹೇಗೆ? ಕೌಶಿಕ್ಯಪ ಉಪಸ್ಪೃಶ್ಯ ಶೃಂಗಿ ಕೌಶಿಕಿ ಅಂತ. ಆವಾಗಲೇ ಆ ಗರ್ಭೆಯನ್ನು ಪವಿತ್ರವನ್ನು ಕೈಯಲ್ಲಿ ಹಾಕ್ಕೊಂಡು ಆಚರಣೆ ಮಾಡಿ ಅವನು ಹೇಳ್ತಾನೆ, ಈ ಮಾತನ್ನು ಹೇಳ್ತಾನೆ.
ಬೇರೆಯವರು ಬರೀತಾರೆ. ಕೌಶಿಕಿ ಅಂತಂದರೆ ಕೌಶಿಕ್ಯಪಹ ಅಂತಂದರೆ ಆ ನದಿಯ ನೀರನ್ನು ಆಚಮನ ಮಾಡಿ ಅವನು ಶಾಪವನ್ನು ಕೊಟ್ಟ. ಮಧ್ವಾಚಾರ್ಯ ಬರೀತಾರೆ ಕುಶಪಾಣಿ ಅಂತ ಬರೀತಾರೆ. ಕೌಶಿಕಿ ಅಂದರೆ ಕುಶಪಾಣಿ. ನದಿ ನೀರು ಅಂತಂದರೆ ಅಲ್ಲೇ ನದಿ ಹರಿತಾ ಇದೆ ಅಂತಾದರೆ ಆವಾಗ ಪರೀಕ್ಷಿತ ರಾಜ ಇಲ್ಲಿ ಬಂದು ಬಾಯಾರಿಕಾಗಿದೆ ನೀರು ಬೇಕು ಅಂತ ಯಾಕೆ ಕೇಳ್ತಾ ಇದ್ದ? ಅಷ್ಟು ಆಲೋಚನೆ ಬೇಡವಾ ಅಂತಾರೆ ಮಧ್ವಾಚಾರ್ಯರು. ಭಾಗವತ ತಾತ್ಪರ್ಯದಲ್ಲಿ ಅವರಂತಾರೆ ಕುಶಪಾಣಿ ದರ್ಭೆಯನ್ನು ಪವಿತ್ರವನ್ನು ಕೈಯಲ್ಲಿ ಹಾಕಿಕೊಂಡು ಆಚಮನವನ್ನು ಮಾಡಿ ಅವನು ಶಾಪವನ್ನು ಕೊಡ್ತಾ ಇದ್ದಾನೆ. ಇನ್ನು 7ನೇ ದಿವಸಕ್ಕೆ ನೀನು ಸಾಯಬೇಕು. ಈ ವಿಷಯವನ್ನು ಬಂದು ತಂದೆ ಹತ್ತಿರ ಅಳ್ತಾ ಹೇಳ್ತಾನು, ಶಮೀಕರ ಹತ್ರ. ಅಪ್ಪ ಅಂತ ಅಳ್ತಾನೆ. ಅವರು ಸಮಾಧಿಯಿಂದ ಹೊರ ಬಂದಾಗ ಯಾಕೆ ಮಗ ಅಳ್ತಿದ್ದಾನೆ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ರಾಜ ಇಂಥ ಕೆಲಸ ಮಾಡಿ ತೆಗೆದು ಹಾಕ್ತದೆ. ಏನು ಅದೇ ದೊಡ್ಡ ವಿಷಯ, ನಾನು ಶಾಪ ಕೊಟ್ಬಿಟ್ಟೆ ಅವನಿಗೆ. ಏನು ಹೇಳಿದೆಪ್ಪ? 7ನೇ ದಿವಸಕ್ಕೆ ತಕ್ಷಣ ಕಚ್ಚಿ ನೀನು ಸಾಯಬೇಕು ಅಂತ ಹೇಳಿದ್ದೇನೆ. ಎಂಥ ಕೆಲಸ ಮಾಡಿದೆ, ಬೈತಾರೆ. ಎಂಥ ಕೆಲಸ ಮಾಡಿ, ತಪ್ಪು ಮಾಡಿದ್ದೀನಿ, ನೀನು ಅನ್ಯಾಯವನ್ನು ಮಾಡಿ, ನಿನಗೆ ವಿವೇಕ ಇಲ್ಲ, ನೀನು ಬ್ರಹ್ಮಚಾರಿ, ಇನ್ನು ಪುಟ್ಟ ಹುಡುಗ ನೀನು, ನಿನಗೆ ವಿವೇಕ ಇಲ್ಲ. ನೋಡು, ರಾಜ ಎಲ್ಲರ ರಕ್ಷಣೆಯನ್ನು ಮಾಡ್ತಾನೆ. ಇಂತಹ ಧಾರ್ಮಿಕನಾದ ರಾಜನನ್ನು ನಾವು ಹೇಗೆ ಪಡಿಲಿಕ್ಕೆ ಸಾಧ್ಯ? ಇವತ್ತಿರುವ ಧಾರ್ಮಿಕನಾದ ರಾಜನನ್ನು ನಿಂದನೆ ಮಾಡಿದರೆ ಇನ್ನು ಅಯೋಗ್ಯರು ಬಂದು ಕೊಡ್ತಾರೆ ಅಲ್ವಾ? ಅದಕ್ಕೆ ಯೋಗ್ಯರಾದ ರಾಜರು ಇರಬೇಕು ಅಂತ ನಾವು ಬಯಸಬೇಕು. ನಮ್ಮ ಗುರುಗಳು ನಮಗೆಲ್ಲ ಪರಿಚಿತರು, ವಿಶ್ವೇಶತೀರ್ಥರು, ಈ ಮತದಾನದ ಸಂದರ್ಭದಲ್ಲಿ ಜಪ ಮಾಡ್ತಾ ಕೂತಿದ್ದು. ನಾವು ವಿದ್ಯಾರ್ಥಿಗಳು. ಆವಾಗ ನಾವು ಕೇಳಿದ್ವಿ, ಏನು ಸ್ವಾಮಿ BJP ಬರಬೇಕು ಅಂತ ಅನ್ನೋದಕ್ಕೆ ನೀವು ಏನಾದ್ರು ಜಪ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಸ್ವಾಮಿಗಳೊಂದು ಮಾತನ್ನು ಹೇಳಿದರು, ನಾನು BJP ಕಾಂಗ್ರೆಸ್ಸು ಅವರು ಇವರು ಆ ವ್ಯಕ್ತಿ ಈ ವ್ಯಕ್ತಿ ನನಗೆ ಬೇಕಾದವರು ಮತ್ತೊಬ್ಬರು ಅಂತ ಅನ್ನೋದಕ್ಕೆ ನಾನು ಜಪ ಮಾಡೋದಲ್ಲ. ರಾಷ್ಟ್ರಕ್ಷೇಮ ಆಗಬೇಕು, ರಾಷ್ಟ್ರಕ್ಕೆ ಯೋಗ್ಯನಾದ ರಾಜ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಅನುಷ್ಠಾನ ಮಾಡ್ತಾ ಇದ್ದೇನೆ ಅಂತ. ಅಂದರೆ ರಾಷ್ಟ್ರಕ್ಷೇಮಕ್ಕಾಗಿ ನಾನು ಅನುಷ್ಠಾನ ಮಾಡ್ತಾ ಈ ಅನುಷ್ಠಾನ ಅದಕ್ಕೋಸ್ಕರ ಅಂತ. ಅದು ಮಹತ್ವ, ಮಹಾತ್ಮರ ವ್ಯಕ್ತಿತ್ವ ಅಂಥದ್ದು. ಆ ಶಮೀಕರಂತಾರೆ, ರಾಷ್ಟ್ರ ಚೆನ್ನಾಗಿರಬೇಕು ಅಂದರೆ ಸಮರ್ಥನಾದ ರಾಜ ಇದ್ದರೆ ಮಾತ್ರ, ಧಾರ್ಮಿಕನಾದ ರಾಜ, ಯೋಗ್ಯನಾದಂತಹ ರಾಜ ಇದ್ದರೆ ಮಾತ್ರ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇವತ್ತು ಅಂಥವನನ್ನು ನಾವು ಕಳ್ಕೊಂಡ್ರೆ ಅಯೋಗ್ಯನಾದವನು ಬಂದು ಕೂತ್ರೆ ಗತಿ ಏನು? ತಪ್ಪು ಮಾಡಿದ್ದಿ ಅಂತ ಹೇಳಿ ಆಮೇಲೆ ಗೌರಮುಖ ಅನ್ನುವ ಶಿಷ್ಯರನ್ನು ಕರೆದು ಹೋಗಿ ಪರೀಕ್ಷಿತನಿಗೆ ಹೇಳಿ ಬಾ, ಹೀಗಾಗಿದೆ ಅಂತ ಹೇಳಿ ಬಾ ಅಂತ ಅಂದಾಗ ಆ ಗೌರಮುಖ ಬಂದು ಹೇಳ್ತಾನೆ. ಹೇಳಿದಾಗ ಪರೀಕ್ಷಿತನಿಗೆ ಸಮಾಧಾನ ಆಗುತ್ತೆ, ತಪ್ಪಿಗೆ ಶಿಕ್ಷೆ ಸಿಕ್ತು. ಇದು ವ್ಯಕ್ತಿತ್ವ. ನಿನಗೆ ಸಾವಿದೆ, ಇದು ಒಂದೇ ವಾಕ್ಯ. ಕಂಸ ಕೇಳಿದ, ಶಂಬರ ಕೇಳಿದ, ಪರೀಕ್ಷಿತನು ಕೇಳಿದ. ಕಂಸ ಕೇಳಿದ ನಿನಗೆ ಸಾವಿದೆ ಅಂತ ಕೇಳಿದ ಕೂಡಲೇ ತಂಗಿಯ ತಲೆಯನ್ನೇ ಕತ್ತರಿಸ್ತೇನೆ ಅಂತ ಹೊರಟ. ಅದೇ ಮಾತನ್ನು ಶಂಬರ ಕೇಳಿದ, ನಿನಗೆ ಸಾವಿದೆ ಅಂತ ತಗೊಂಡು ಹೋಗಿ ಆ ಮಗುವನ್ನೇ ತಗೊಂಡೋಗಿ ಸಮುದ್ರಕ್ಕೆ ಹಾಕಿದ. ಅದೇ ಮಾತನ್ನು ಪರೀಕ್ಷಿತ್ ಕೇಳಿದ, ನಿನಗೆ ಸಾವಿದೆ ಅಂತ ತಪಸ್ಸಿಗೆ ಅಂತ ಹೊರಟ. ನೋಡಿ, ಕೇಳಿದ್ದು ಒಂದೇ ಮಾತನ್ನು, ಒಂದೇ ವಾಕ್ಯವನ್ನು ಕೇಳಿದಾಗ ವಿಭಿನ್ನ ವ್ಯಕ್ತಿಗಳಲ್ಲಿ ಹೇಗೆ ಮನಃಪರಿಣಾಮ ಆಗುತ್ತೆ. ಸಾತ್ವಿಕ ವ್ಯಕ್ತಿಗಳ ಮನಃಪರಿಣಾಮವೇ ಬೇರೆ, ಅಯೋಗ್ಯರ ಮನಃಪರಿಣಾಮವೇ ಬೇರೆ. ಕಂಸ ಇನ್ನೂ ಅತ್ಯಾಚಾರಕ್ಕೆ ಹೊರಟ, ದುರಾಚಾರಕ್ಕೆ ಹೊರಟ. ಆದರೆ ಪರೀಕ್ಷಿತ್ ರಾಜ ಅವನು ತಪಸ್ಸಿಗೆ ಅಂತ. ಪರೀಕ್ಷಿತ್ ಮಾಡಿದ ತಪಸ್ಸು ಎಂಥದ್ದು, ಅವನು ಯಾವ ರೀತಿಯಲ್ಲಿ ತನ್ನ ಅಂತ್ಯಕಾಲವನ್ನು ಕಳೀತಾನೆ ಅನ್ನುವ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಗುರುವಂತರ್ಯಾಮಿಯಾಗಿ ಇರುವಂಥ ಶುಕಾಚಾರ್ಯ ಮುಖಾಂತರ ವೇದವ್ಯಾಸ ದೇವರ ಪಾದಾರವಿಂದಗಳಲ್ಲಿ ಅರ್ಪಿಸೋಣ. ಶ್ರೀ ಗುರು ಶೇಷ ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂಗವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಮನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಕ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ.
श्रीकृष्णाय नमः। ओं श्रीकृष्णकुमारानां वसुदेवात्मजः पुण्यो लीलामानुषविग्रहः श्रीवत्सगोस्तवधर्वैश्वर्यवत्सगोहरिः चतुर्भुजातचक्रास्गदा शङ्खाब्जदायुधः देवकीनन्दनः श्रीसुवन्दगोप्रियात्मजः यमुनावेगसंहारी बलभद्रप्रियानुजः पूतनाजीविताहारी शकटासुरभञ्जनः नन्दौ रजनानन्दसच्चिदानन्दविग्रहः नवनीतवृत्ताङ्गो नवनीतनकौनकः नवनीतनवाहारो मुचकुन्दप्रसादकृच्छोडशस्त्रीसहस्रेशस्त्रिभङ्गीमकराकृतिः शुकवागमसाध्यं गुरुगोविन्दो योगिनां हरिः। वत्सवाटशरोनन्दो धेनुकासुरभञ्जनः ನಾಳೆ ಪಂಚಾಂಗ ಶ್ರವಣ ಆಗಬೇಕಾ? ಬೆಳಿಗ್ಗೆ ಆಗಿರ್ತದೆ ಆಗಿರ್ತದೆ ಇಲ್ಲ ನಿಮ್ಮದೇ ನಮ್ಮ ಆನ್ಲೈನೇ ಕಲಿತು ಸರಿ. ಅಂದರೆ ಇಲ್ಲಿ ಮಾಡ್ಸೋಣ ಒಂದು 15 ನಿಮಿಷ ಪಂಚಾಂಗ ಶ್ರವಣ ಮಾಡಿ ಖಂಡಿತ 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 ಮಾಡಿ 5:30ಗೆ ಹಾಂ ಹೇಳಿ. ಹೌದಾ? ಭಾಳ ದಿವಸದಿಂದ ಅವಳಿಗೆ ನಿಮ್ಮಿಂದ ಇದನ್ನು ಕೇಳಬೇಕು ಅಂತ ಅಧಿಕ ಮಾಸದಲ್ಲಿ ಸರಿ ಸರಿ ಪಂಚಾಂಗ ಈ ಅಧಿಕ ಮಾಸದ 17 ಶುರು ಅಲ್ಲ? ಹೌದು 17 ಶುರು.